ಸೊ ಇವತ್ತು ಕ್ಲಾಸ್ ಪಾಲಿಟಿ ಆ್ಯಂಡ್ ಐ ಹ್ಯಾವ್ ಟೇಕನ್ ಪಾಲಿಟಿ ಚಾಪ್ಟರಲ್ಲಿ ಪಾಲಿಟಿಯಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋ ಚಾಪ್ಟರ್ ತೊಗೊಂಡಿದ್ದೀನಿ. ಓಕೆನಾ? ವಿಲ್ ಬಿಗಿನ್ ವಿತ್ ಎಮರ್ಜೆನ್ಸಿ ಪ್ರಾವಿಷನ್. ಸೊ ಈಗ ಕ್ಲಾಸ್ ರೆಗ್ಯುಲರ್ ಆಗಿ ಐ ವಾಸ್ ವರ್ಕಿಂಗ್ ಇಂಡೈರೆಕ್ಟ್ಲಿ. ಐ ಹ್ಯಾಡ್ ನೋ ಕಾಂಟ್ಯಾಕ್ಟ್ಸ್ ವಿತ್ ಆಸ್ಪಿರೆಂಟ್ಸ್ ಡೈರೆಕ್ಟ್ಲಿ, ಬಟ್ ಇಂಡೈರೆಕ್ಟ್ಲಿ ವರ್ಕ್ ಮಾಡ್ತಾ ಇದ್ದೆ. ಇದೇ ಫಸ್ಟ್ ಟೈಮ್. ಸೊ ಇಫ್ ಎನಿವೇರ್ ಐ ಗೋ ಆರ್ ಇಫ್ ದೇರ್ ಇಸ್ ಎನಿ ಎರರ್ಸ್ ಯು ಕ್ಯಾನ್ ಕರೆಕ್ಟ್ ಮಿ. ಓಕೆ, ದೇರ್ ಇಸ್ ಸೋ ಮಚ್ ಟು ಲರ್ನ್ ಫ್ರಮ್ ಯೋರ್ ಸೈಡ್ ಆಲ್ಸೋ. ಸೊ ಇದು ಎಮರ್ಜೆನ್ಸಿ. ಓಕೆ, ಇವಾಗ ಎಮರ್ಜೆನ್ಸಿ ಆ್ಯಂಡ್ ಎವ್ರಿ 45 minutes ಯು ವಾಂಟ್ ಟು ಬ್ರೇಕ್ ಅಥವಾ ಯು ಐಲ್ ಕಂಟಿನ್ಯೂ? ನಿಮ್ಗೆ ಯಾವಾಗ ಬ್ರೇಕ್ ಬೇಕು ಅಂದರೆ ನನಗೆ ಯು ಕ್ಯಾನ್ ಟೆಲ್ ಮಿ. ಓಕೆ ಓಕೆ. ಎಮರ್ಜೆನ್ಸಿ ಪ್ರಾವಿಷನ್ ಫಸ್ಟ್. ಎಮರ್ಜೆನ್ಸಿ ಪ್ರಾವಿಷನ್ ಅಂದರೆ ಲೈಕ್ ವಾಟ್ ಡು ಯು ಮೀನ್ ಬೈ ಎಮರ್ಜೆನ್ಸಿ ಪ್ರಾವಿಷನ್? ನಾನು ಇದು ಜಿಸ್ಟ್ ಆಗಿ ಕೊಡ್ತೀನಿ. ಜಿಸ್ಟ್ ಅಂದರೆ ಒಂದು ಜಸ್ಟ್ 2-3 ಲೈನ್ ಇನ್ಫಾರ್ಮೇಷನ್ ಅಷ್ಟೇ. ವರ್ಡ್ ಬ್ರೇಕ್ ಮಾಡಿ ಎಮರ್ಜೆನ್ಸಿ ಪ್ರಾವಿಷನ್ ವರ್ಡ್ ಬ್ರೇಕ್ ಮಾಡಿ ನಾನು ಮುಂದೆ ಸ್ಲೈಡ್ಸ್ನಲ್ಲಿ ಹೇಳ್ತೀನಿ. ಬಟ್ ಮುಂದೆ ನಮಗೆ ಸಿನ್ಸ್ ದ ಹೋಲ್ ಟಾಪಿಕ್ ಇಸ್ ಎಮರ್ಜೆನ್ಸಿ ಪ್ರಾವಿಷನ್ ಏನು ಅಂತ ತಿಳ್ಕೊಳ್ಳೋಣ ಫಸ್ಟು. ಎಮರ್ಜೆನ್ಸಿ ಅಂದರೆ ಏನು? ಎಮರ್ಜೆನ್ಸಿ ಅಂದರೆ ಸಮಥಿಂಗ್ ದಟ್ ಇಸ್ ಸಡನ್ ಅಲ್ವಾ, ಅನ್ಎಕ್ಸ್ಪೆಕ್ಟೆಡ್. ನಾವು ಅದಕ್ಕೆ ರೆಡಿ ಆಗಿರಲ್ಲ. ಸಮಥಿಂಗ್ ದಟ್ ಕಮ್ಸ್ ಅನ್ಎಕ್ಸ್ಪೆಕ್ಟೆಡ್, ಸಮಥಿಂಗ್ ದಟ್ ಇಸ್ ವಿ ಆರ್ ನಾಟ್ ಫೆಮಿಲಿಯರ್ ವಿತ್, ಅಂದರೆ ಸೀರಿಯಸ್ ಆಗಿರುತ್ತೆ. ಒಂದು ಸಮಥಿಂಗ್ ದಟ್ ವಿಲ್ ಕಾಸ್ ಡೇಂಜರ್, ಅದನ್ನು ಎಮರ್ಜೆನ್ಸಿ ಅಂತ ಕರಿತೀವಿ. ನಮಗೆ ಎಕ್ಸಾಂಪಲ್ ಕೊಡ್ಬೋದಲ್ವಾ? ಕೋವಿಡ್, ನನ್ ಆಫ್ ದೆಮ್ ಎಕ್ಸ್ಪೆಕ್ಟೆಡ್ ಅಲ್ವಾ? ಕೋವಿಡ್ ಆಗಿತ್ತು 2019, ಇಟ್ ಎಕ್ಸ್ಪ್ಯಾಂಡೆಡ್ ಲೈಕ್ 2.5 years ಎಕ್ಸ್ಪ್ಯಾಂಡ್ ಆಯಿತು, ಕೋವಿಡ್ ಇತ್ತು. ಆದರೆ ಈಗ ಕೋವಿಡ್, ಸರ್ಟೆನ್ ಫ್ಲಡ್ಸ್, ಇದನ್ನೆಲ್ಲ ಎಮರ್ಜೆನ್ಸಿ ಟಾಪಿಕ್ ಮೇಲೆ ಕನ್ಸಿಡರ್ ಮಾಡ್ಬೋದಾ ಎಮರ್ಜೆನ್ಸಿ? ಬಟ್ ಪಾಲಿಟಿಯಲ್ಲಿ ನಾವು ಎಮರ್ಜೆನ್ಸಿ ಪ್ರಾವಿಷನ್ ಮಾತಾಡ್ತಿರ್ಬೇಕಾದ್ರೆ ಕೋವಿಡ್ಡು, ಫ್ಲಡ್ ಅದೆಲ್ಲ ಬರಲ್ಲ. ಕೋವಿಡ್, ಫ್ಲಡ್, ಆಲ್ ದೋಸ್ ಥಿಂಗ್ಸ್ ಕಮ್ಸ್ ಅಂಡರ್. ಕೋವಿಡ್ ಅಂತ ಬಂದರೆ ಅದು ಸಿವಿಕ್ ಕಮ್ಯುನಿಟಿ ಹೆಲ್ತ್ ಎಮರ್ಜೆನ್ಸಿಗೆ ಬರುತ್ತೆ. ಫ್ಲಡ್ ಅಂದರೆ ಸಿವಿಕ್ ಕಮ್ಯುನಿಟೀಸ್, ಅಂದರೆ ಅದಕ್ಕೆ ಆದ ಸ್ಪೆಷಲ್ಲಾಗಿ ಬೇರೆ ಬೇರೆ ಟೂವರ್ಡ್ಸ್ ಸಮ್, ಅಂದರೆ ಬೇಸ್ಡ್ ಆನ್ ದ ಡೇಂಜರ್ ಇಟ್ ಇಸ್ ಕ್ಲಾಸಿಫೈಡ್. ಸಿವಿಕ್ ಕಮ್ಯುನಿಟೀಸಾ, ಹೆಲ್ತಾ, ಅಥವಾ ಇನ್ನೊಂದಾ ಅಂತ ಕ್ಲಾಸಿಫೈ ಮಾಡ್ತಾರೆ. ಸಿನ್ಸ್ ನಾವು ಪಾಲಿಟಿಯಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ ಮಾತಾಡ್ತಿರ್ಬೇಕಾದ್ರೆ ಕಂಟ್ರಿನಲ್ಲಿ ಪಾಲಿಟಿ ಅಂದರೆ ಒಂದು ವಾರ್ ಆಗಲಿ, ಒಂದು ಇಂಟರ್ನಲ್ ಡಿಸ್ಟರ್ಬೆನ್ಸ್, ಅಂದರೆ ಒಂದು ವಾರ್ ಆಗಲಿ, ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಿದೆ ನಮ್ಮ ಕಂಟ್ರಿನಲ್ಲಿ ಅಂದರೆ ಅದಕ್ಕೆ ಕಂಟ್ರಿ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದೇ ಎಮರ್ಜೆನ್ಸಿ ಪ್ರಾವಿಷನ್. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಅಲ್ಲಿ ವರ್ಡ್ ಬ್ರೇಕ್ ಮಾಡಿ ನಾನು ಹೇಳ್ತೀನಿ, ಬಟ್ ಜಸ್ಟ್ ಮುಂದೆ ಸ್ಲೈಡ್ಸಲ್ಲಿ ಅರ್ಥ ಆಗಬೇಕಲ್ವ ಏನು ಹೆಂಗೆ ಅಂತ. ಸೊ ಎಮರ್ಜೆನ್ಸಿ ಪ್ರಾವಿಷನ್ ಇಸ್ ಸಮಥಿಂಗ್, ಕಂಟ್ರಿನಲ್ಲಿ ಆಗೋ ಡೇಂಜರ್ಗೆ ಗೌರ್ಮೆಂಟ್ ಅನ್ನೋದು ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದೇ ಎಮರ್ಜೆನ್ಸಿ ಪ್ರಾವಿಷನ್. ಅಂಡರ್ಸ್ಟುಡ್? ಓಕೆ 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 ಓಕೆ. ಸೊ ನೆಕ್ಸ್ಟ್ ಇಂಟ್ರಡಕ್ಷನಲ್ಲಿ ಏನೇನು ನೋಡ್ತೀವಿ ಅಂತ. ಓಕೆ, ಐ ಡೋಂಟ್ ನೋ, ಬಟ್ ಐ ಲರ್ನ್. ಓಕೆ, ಎಮರ್ಜೆನ್ಸಿ ಪ್ರಾವಿಷನ್. ಸೆಕೆಂಡ್, ಹಿಸ್ಟ್ರಿ. ಇವಾಗ ಎಮರ್ಜೆನ್ಸಿ ಪ್ರಾವಿಷನ್ ಫಸ್ಟು ಅದರದ್ದು ಮೀನಿಂಗ್ ಏನು, ಅದರದ್ದು ವರ್ಡ್ ಏನು ಅಂತೆಲ್ಲ ಹೇಳ್ತೀನಿ. ಸೆಕೆಂಡ್, ಹಿಸ್ಟ್ರಿ. ಇವಾಗ ನಾವು ಏನೇ ರೂಲ್ಸ್ ತೊಗೊಂಡ್ರು, ಇವಾಗ ವಾಟ್ ಎವರ್ ದ ರೂಲ್ಸ್ ದಟ್ ವಿ ಆರ್ ಫಾಲೋಯಿಂಗ್, ಗೌರ್ಮೆಂಟ್ ಏನೋ ಒಂದು ರೂಲ್ಸ್ ತೊಗೊಳ್ತಾ ಇದ್ರು, ಪ್ರಾವಿಷನ್ಸ್ ಇದ್ರು, ಆರ್ಟಿಕಲ್ಸ್ ಇದ್ರು, ಶೆಡ್ಯೂಲ್ಸ್ ಇದ್ರು, ಎಲ್ಲದಕ್ಕೂ ಅದರದ್ದೇ ಆದ ಒಂದು ಹಿಸ್ಟ್ರಿ ಇದೆ, ಎವಲ್ಯೂಷನ್ ಇದೆ. ಹಿಸ್ಟ್ರಿ ಅಂದರೆ ಹೆಂಗೆ ಬಂತು ಆ ಕಾನ್ಸ್ಟಿಟ್ಯೂಷನಲ್ಲಿ, ಅದಕ್ಕೆ ಒಂದು ವರ್ಡ್ ಆ್ಯಡ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಒಂದು ಹಿಸ್ಟ್ರಿ ಇರುತ್ತೆ. ಸೊ ಸಿಮಿಲರ್ಲಿ ಎಮರ್ಜೆನ್ಸಿ ಪ್ರಾವಿಷನ್ಸ್ಗೂ ಕೂಡ ಹಿಸ್ಟ್ರಿ ಇತ್ತು. ಅಂದರೆ ಹೆಂಗೆ ಎವಲ್ಯೂಷನ್ ಆಯಿತು, ಹೆಂಗೆ ಎಮರ್ಜೆನ್ಸಿ ಅನ್ನೋದು ತೊಗೊಂಡು ಬಂದ್ವಿ, ಆ್ಯಂಡ್ ಅದಕ್ಕೆ ಹೆಂಗೆ ಹಿಸ್ಟ್ರಿ ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಓಕೆ, ವಾಟ್ ಈಸ್ ಎಮರ್ಜೆನ್ಸಿ ಆಗುತ್ತೆ, ಅದಾದಮೇಲೆ ವಾಟ್ ಈಸ್ ಎಮರ್ಜೆನ್ಸಿ, ಹಿಸ್ಟ್ರಿ ಆಫ್ ಎಮರ್ಜೆನ್ಸಿ ಪ್ರಾವಿಷನ್. ಇಂಡಿಯಾದಲ್ಲಿ ಎಮರ್ಜೆನ್ಸಿ, ಬೇರೆ ಬೇರೆ ಕಂಟ್ರಿ, ಆಲ್ಮೋಸ್ಟ್ 90% ಆಫ್ ದ ಕಂಟ್ರಿ ಹ್ಯಾವ್ ಎಮರ್ಜೆನ್ಸಿ ಪ್ರಾವಿಷನ್. ಆಯಿತಾ? ಎಮರ್ಜೆನ್ಸಿ ಪ್ರಾವಿಷನ್ ಎಲ್ಲ ಕಂಟ್ರಿನಲ್ಲೂ ಇದೆ, ಸರ್ಟೆನ್ ಕಂಟ್ರೀಸ್ ಇಲ್ಲ. ಲೈಕ್ ಕ್ಯಾನ್ ಯು ನೇಮ್ ಲೈಕ್ ಯಾವ ಕಂಟ್ರೀಸ್ ಇಲ್ಲದೆ ಇರೋ ಕಂಟ್ರೀಸ್? ಅಂದರೆ ಲೆಸ್ ಪಾಪ್ಯುಲೇಷನ್ ಇಲ್ಲದೆ ಇರೋ ಕಂಟ್ರಿನಲ್ಲಿ ಇರಲ್ಲ ತಾನೆ, ಆಬ್ವಿಯಸ್ಲಿ. ಲೆಸ್ ಪಾಪ್ಯುಲೇಟೆಡ್ ಆಗಿ, ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇರುತ್ತೆ ನಮ್ಗೆ ಇಂಥವೆಲ್ಲ ಬೇಕಾಗುತ್ತೆ ಕಂಟ್ರೋಲ್ ಮಾಡೋಕ್ಕೆ ಎಲ್ಲ. ಪಾಪ್ಯುಲೇಷನ್ನೇ ಇಲ್ಲದೆ ಇರೋ ಟೈಮಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ ಇದ್ದು ಏನಾಗುತ್ತೆ? ಸೊ ದೋಸ್ ಕಂಟ್ರೀಸ್ ವೇರ್ ಪಾಪ್ಯುಲೇಷನ್ ಇಸ್ ವೆರಿ ಲೆಸ್, ಆ 10% ಆ ಕಂಟ್ರಿ ಇರುತ್ತೆ. ಓಕೆನಾ? ನೆಕ್ಸ್ಟ್, ಎಮರ್ಜೆನ್ಸಿ ಇಂಡಿಯಾದಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ, ನಾವು ಎಲ್ಲಿಂದ ತೊಗೊಂಡ್ವಿ, ಅದರದ್ದು ಹಿಸ್ಟ್ರಿ ಏನಂತ ನೋಡೋಣ. ಸೊ ಇಂಡಿಯನ್ ಎಮರ್ಜೆನ್ಸಿ ಪ್ರಾವಿಷನ್ಸಲ್ಲಿ ಯಾವ ಪಾರ್ಟಲ್ಲಿ ಇಂಡಿಯನ್ ಎಮರ್ಜೆನ್ಸಿ ಅನ್ನೋದಿದೆ,
ಆ್ಯಂಡ್ ವಾಟ್ ಈಸ್ ಯಾವ ಆರ್ಟಿಕಲ್, ಎಷ್ಟು ಆರ್ಟಿಕಲಿಂದ ಎಷ್ಟು ಆರ್ಟಿಕಲ್ಸ್ಗೆ ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋದು ನಮ್ಮಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಅಂದರೆ ಟೈಪ್ಸು ಇದೆ. ಎಮರ್ಜೆನ್ಸಿ ಅಂದರೆ ಬರೀ ಎಮರ್ಜೆನ್ಸಿ ಪ್ರಾವಿಷನ್ ಅಷ್ಟೇ ಅಲ್ಲ, ಎಮರ್ಜೆನ್ಸಿ ಪ್ರಾವಿಷನ್ಸಲ್ಲಿ ಸರ್ಟನ್ ಟೈಮ್ಸ್ ಕೂಡ ಇದೆ. ಓಕೆನಾ? ಸೊ ನೆಕ್ಸ್ಟ್, ಎಫೆಕ್ಟ್ಸ್ ಆಫ್ ಎಮರ್ಜೆನ್ಸಿ ಪ್ರಾವಿಷನ್. ಎಫೆಕ್ಟ್ಸ್ ಆಫ್ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂದರೆ ಒಂದು ಎಮರ್ಜೆನ್ಸಿ ಪ್ರಾವಿಷನ್ಸ್ ಹಾಕಿದ್ರೆ ಕಂಟ್ರಿನಲ್ಲಿ ಏನೇನು ಎಫೆಕ್ಟ್ ಆಗುತ್ತೆ ಅಂತ. ಕೋವಿಡ್ ಟೈಮಲ್ಲಿ ಬಂತಲ್ಲ ನಮಗೆ, ವಿ ವೇರ್ ಪುಟ್ ಇನ್ ಟು ಕರ್ಫ್ಯೂ, ವಿ ವೇರ್ ಆಫ್ಟರ್ ದಟ್ ವ್ಯಾಕ್ಸಿನೇಷನ್ ಮ್ಯಾಂಡೇಟ್ರಿ ಆಯಿತು, ಅದಕ್ಕೆ ಒಂದು ಎಫೆಕ್ಟ್ ಇತ್ತಲ್ಲ. ಸಿಮಿಲರ್ಲಿ ಎಮರ್ಜೆನ್ಸಿ ಪ್ರಾವಿಷನ್ಸ್ ಕೂಡ ಎಫೆಕ್ಟ್ ಇರುತ್ತೆ. ಸೊ ಇನ್ ಕಂಟ್ರಿನಲ್ಲಿ ಹಿಂಗೆ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋದು ನೋಡೋಣ. ನೆಕ್ಸ್ಟ್, ಅದಕ್ಕೆ ಎಮರ್ಜೆನ್ಸಿ ಪ್ರಾವಿಷನ್ಸಲ್ಲಿ ಅಮೆಂಡ್ಮೆಂಟ್ ಅಂದರೆ ಚೇಂಜಸ್, ಅಡಿಷನ್. ಅಮೆಂಡ್ಮೆಂಟ್ ಇಸ್ ಈಕ್ವಲ್ ಟು ಅಡಿಷನ್ ಆರ್ ಡಿಲೀಷನ್. ಏನಾದರೂ ಒಂದು ಆರ್ಟಿಕಲ್ನ ಆ್ಯಡ್ ಮಾಡೋಕ್ಕೆ ಅಥವಾ ಏನಾದರೂ ಆರ್ಟಿಕಲ್ನ ಡಿಲೀಟ್ ಮಾಡೋದಕ್ಕೆ ಅಮೆಂಡ್ಮೆಂಟ್ ಅಂತ ಕರೀತಾರೆ. ಅಮೆಂಡ್ಮೆಂಟ್ ಮಾಡ್ಕೊಂಡಿರ್ತೀವಿ. ಓಕೆನಾ? ನೆಕ್ಸ್ಟ್ ಜಡ್ಜ್ಮೆಂಟ್ಸ್, ಅದಕ್ಕೆ ಆದ ಜಡ್ಜ್ಮೆಂಟ್ಸ್ ಅಂತ ಕರೀತಾರೆ. ಸೊ ಹ್ಯಾವ್ ಯು ಹರ್ಡ್ ಇದು SR ಬೊಮ್ಮಾಯಿ ಕೇಸ್? ನಮ್ಮ ಕರ್ನಾಟಕದಲ್ಲಿ SR ಬೊಮ್ಮಾಯಿ, ಮಿನರ್ವಾ ಮಿಲ್ ಕೇಳಿದ್ದೀರಾ ಅಲ್ವಾ? ನಮ್ಮ ಕರ್ನಾಟಕದಲ್ಲಿ ಅದು ಲಾರ್ಜೆಸ್ಟ್ ಮಿಲ್ ಆಗಿತ್ತು ನಮ್ಮದು. ಆಫ್ಟರ್ ಇಂಡಿಪೆಂಡೆನ್ಸಲ್ಲಿ ಲಾರ್ಜೆಸ್ಟ್ ಮಿನರ್ವಾ ಮಿಲ್ಸ್ ಅನ್ನೋದು ತುಂಬ ಲಾರ್ಜೆಸ್ಟ್, ವಿಚ್ ಇಸ್ ಅ ಪ್ರೈವೇಟ್ ಓನ್ಡ್. ಅದಾದಮೇಲೆ ನ್ಯಾಷನಲೈಸ್ ಮಾಡಿದ್ರು. ಅದನ್ನು ನಾನು ಹೇಳ್ತೀನಿ, ಅದೆಲ್ಲ ಇದರಲ್ಲೇ ಬರುತ್ತೆ, ಜಡ್ಜ್ಮೆಂಟ್ಸಲ್ಲೇ ಬರುತ್ತೆ. ಓಕೆನಾ? ನೆಕ್ಸ್ಟ್, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಈಗ ಪ್ರೆಸೆಂಟ್ಲಿ ಈಗಿರೋ 2025 ಎಮರ್ಜೆನ್ಸಿ ಅನ್ನೋ ಒಂದು ಎಮರ್ಜೆನ್ಸಿ ಪ್ರಾವಿಷನ್ ಒಂದು ಸ್ಟೇಟಲ್ಲಿ ನಾವು ಅಪ್ಲೈ ಮಾಡಿದ್ದೀವಿ. ಕ್ಯಾನ್ ಯು ಗೆಸ್ ದಟ್? ಯಾವ ಸ್ಟೇಟ್ ಇರ್ಬೋದು? ಈಗ ರೀಸೆಂಟಾಗಿ ನಮಗೆ ಎಲ್ಲಿ ತುಂಬ ಜಗಳ ಆಗಲಿ ಇನ್ನೊಂದಾಗಲಿ ನಡೀತಾ ಇದೆ? ಜಮ್ಮು ಆ್ಯಂಡ್ ಕಾಶ್ಮೀರ್. ಯಾ, ದೆನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆಬ್ವಿಯಸ್ಲಿ ಎಸ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಇತ್ತು, ಅದು ಇನ್ನೂ ನಡೀತಾನೆ ಇದೆ. ಯು ನೋ ದಿಸ್ ಮಣಿಪುರಲ್ಲಿ? ಮಣಿಪುರ್, ಎಸ್. ಮಣಿಪುರಲ್ಲಿ ನಮಗೆ ಇವಾಗ ಪ್ರೆಸೆಂಟ್ಲಿ 2025ಗೆ ಮಣಿಪುರಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋದು ನಡೆದಿದೆ. ಓಕೆ? ಆ್ಯಂಡ್ ಆಲ್ಸೋ ಮಣಿಪುರ್ ಅಂತ ಮಾತಾಡಿದ ತಕ್ಷಣ ಮಣಿಪುರಲ್ಲೇ ಇಡೀ ಸ್ಟೇಟ್ಸ್, ಎಷ್ಟು ಸ್ಟೇಟ್ಸ್ ಇದೆ ನಮ್ಮ ಕಂಟ್ರಿನಲ್ಲಿ? 28. ಯೂನಿಯನ್ ಟೆರಿಟರಿ 8. ವೆರಿ ಗುಡ್. ಓಕೆ, 28 ಸ್ಟೇಟ್ಸಲ್ಲಿ ಯಾವ ಸ್ಟೇಟ್ ಹ್ಯಾಸ್ ಆ್ಯಕ್ಚುಲಿ ಫೇಸ್ ಸೋ ಮಚ್ ಆಫ್ ಎಮರ್ಜೆನ್ಸಿ ಪ್ರಾವಿಷನ್ ಅಂದರೆ ಮಣಿಪುರ್. ಇದು ಫ್ಯಾಕ್ಟ್. ಇದು ಕೆಲವೊಂದು ಫ್ಯಾಕ್ಟ್ಸ್ ಈ ಥರ ನೆನ್ಪಿಟ್ಕೋಬೇಕು. ಓಕೆನಾ? ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಲ ಎಮರ್ಜೆನ್ಸಿ ಪ್ರಾವಿಷನ್ಸ್ ಆಗಿತ್ತು ಅಂದರೆ ಇಟ್ ಈಸ್ 53 ಟೈಮ್ಸ್ ಇಂಪೋಸ್ ಮಾಡಿದರು. ಓಕೆನಾ? ನಮಗೆ ಎಮರ್ಜೆನ್ಸಿ ಪ್ರಾವಿಷನ್ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಪ್ರಾವಿಷನ್ ಅಲ್ಲ. ಸೊ ಇಟ್ ಈಸ್ 53 ಟೈಮ್ಸ್ ನಮ್ಮ ಕರ್ನಾಟಕದಲ್ಲಿ. ಓಕೆ? ಮಣಿಪುರ್ ಇಸ್ ದ ಹೈಯೆಸ್ಟ್ ಇಡೀ ಇಂಡಿಯನ್ ಸ್ಟೇಟ್ಸಲ್ಲಿ ತೊಗೊಂಡ್ರೆ ಮಣಿಪುರಲ್ಲಿ. ನಮ್ಮ ಕರ್ನಾಟಕ, ಬಿಕಾಸ್ ನಾವು ಕರ್ನಾಟಕ ಎಕ್ಸಾಮ್ಸ್ ಎಲ್ಲ ಬರೀಬೇಕಲ್ವಾ, ಸೊ ನಮ್ಮದ್ರಲ್ಲಿ 53. ಓಕೆ? 53 ಟೈಮ್ಸ್ ಇಂಪೋಸ್ ಮಾಡಿ. ಓಕೆ, ಕಂಪ್ಯಾರಿಸನ್ ವಿತ್ ಅದರ್ ಕಂಟ್ರೀಸ್. ಇಷ್ಟೊಂದು ಇನ್ಫಾರ್ಮೇಷನ್ ಕಂಟೆಂಟ್ ಮ್ಯಾಮ್, ಎಷ್ಟು ನೆನ್ಪಿಟ್ಕೊಳ್ಳೋದು ಅದೆಲ್ಲ ಬೇಡ. ವೆನ್ ಯು ಆರ್ ರೀಡಿಂಗ್ ಎವ್ರಿ ಟಾಪಿಕ್ ಆಬ್ವಿಯಸ್ಲಿ ಎಲ್ಲನೂ ತಿಳ್ಕೊಳ್ಳೋಣ. ಓಕೆನಾ? ಕಂಪ್ಯಾರಿಸನ್ ವಿತ್ ಅದರ್ ಕಂಟ್ರೀಸ್. ಕಂಪ್ಯಾರಿಸನ್ ವಿತ್ ಅದರ್ ಕಂಟ್ರೀಸ್ ಅಂದರೆ ನಮ್ಮ ಇಂಡಿಯನ್ ಕಂಟ್ರೀಸ್ಗೆ ಕಂಪ್ಯಾರಿಸನ್ ವಿತ್ ಅದರ್ ಕಂಟ್ರಿ. UK ಅಲ್ಲಿ ಹೆಂಗೆ ನಡೀತಿದೆ ಆ್ಯಂಡ್ USA ಹೆಂಗೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅನ್ನೋದನ್ನು ನೋಡ್ಕೊತಾರೆ ಅದನ್ನ ನೋಡೋಣ. ಓಕೆನಾ? ದೆನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಆಬ್ವಿಯಸ್ಲಿ ಎಷ್ಟೇ ನಾವು ನಾಲೆಡ್ಜ್ ಗೇನ್ ಮಾಡಿದ್ರು ಪ್ಯಾಟ್ರನ್, ಎಕ್ಸಾಮ್ ಪ್ಯಾಟ್ರನ್ ನಮಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇಟ್ಸ್ ಲೈಕ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ವರ್ಕ್ ಮಾಡ್ತಾ ಇಲ್ಲ ಅಂತ. ಓಕೆ? ಸೊ ವಿಲ್ ಗೋ ಟು ದಟ್. ನೆಕ್ಸ್ಟ್, ಓಕೆ, ಎಮರ್ಜೆನ್ಸಿ ಪ್ರಾವಿಷನ್. ಆ್ಯಸ್ ಐ ಟೋಲ್ಡ್, ವರ್ಡ್ನ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ವಾಟ್ ಈಸ್ ಎಮರ್ಜೆನ್ಸಿ? ನೌ ವಿ ವಿಲ್ ಬಿಗಿನ್ ವಿತ್ ದ ಕ್ಲಾಸ್. ಫಸ್ಟ್, ಎಮರ್ಜೆನ್ಸಿ ಪ್ರಾವಿಷನ್. ಎಮರ್ಜೆನ್ಸಿ ಅಂದರೆ ಏನು? ಎಮರ್ಜೆನ್ಸಿ ಆ್ಯಸ್ ಯೂಶುವಲ್ ಇಟ್ ಈಸ್ ಅ ಸಿಚುಯೇಷನ್ ಆಫ್ ಇಮಿನೆಂಟ್ ಡೇಂಜರ್ ಇರುತ್ತೆ. ಅದರಲ್ಲಿ ಬಿಯಾಂಡ್ ನಾರ್ಮಲ್ ಗೌರ್ಮೆಂಟ್ ಅನ್ನೋದು ನಾರ್ಮಲ್ ಆಗಿ ಫಂಕ್ಷನ್ ಮಾಡೋಕ್ಕಾಗಲ್ಲ. ಅಂದರೆ ಯು ವಿಲ್ ಬಿ ಹ್ಯಾವಿಂಗ್ ಡೇಂಜರು, ಅನ್ಎಕ್ಸ್ಪೆಕ್ಟೆಡು, ಸೀರಿಯಸ್ ಆಗಿರೋದನ್ನ ಎಮರ್ಜೆನ್ಸಿ ಅಂತ ಕರೀತಾರೆ. ನಾವು ಪ್ರಾವಿಷನ್, ಎಮರ್ಜೆನ್ಸಿ ಇಟ್ ಈಸ್ ಅ ಸಿಂಪಲ್ ಟರ್ಮ್. ಅದೇನು ಯೂನಿಕ್ ವರ್ಡ್ ಅಲ್ಲ, ಇಟ್ ಈಸ್ ಕಾಮನ್ ವರ್ಡ್. ಎಮರ್ಜೆನ್ಸಿ ಅಂದರೆ ನಮಗೆ ಗೊತ್ತು, ಇಟ್ ಈಸ್ ಜಸ್ಟ್ ಅ ಡೇಂಜರ್, ಅನ್ಎಕ್ಸ್ಪೆಕ್ಟೆಡ್, ಸೀರಿಯಸ್ ಅಂತ. ಓಕೆ? ಪ್ರಾವಿಷನ್ ಅಂದರೆ ಏನು? ಪ್ರಾವಿಷನ್ ಅಂದರೆ ಕೇಳಿಸ್ಕೊಳ್ಳಿ, ಇಟ್ ಈಸ್ ರೂಲ್ ಆರ್ ಆರ್ಟಿಕಲ್. ಆಯಿತಾ? ಲೀಗಲ್ ಡಾಕ್ಯುಮೆಂಟಲ್ಲಿ ರೂಲ್ ಆರ್ ಆರ್ಟಿಕಲ್ ವಿಲ್ ಸೇ ದ್ಯಾಟ್ ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್ ಸಿಚುಯೇಷನ್. ಅಂದರೆ ಒಂದು ಲೀಗಲ್ ಡಾಕ್ಯುಮೆಂಟಲ್ಲಿ ಆರ್ಟಿಕಲ್ ಆಗಲಿ, ಶೆಡ್ಯೂಲ್ಸ್ ಆಗಲಿ ಅಥವಾ ರೂಲ್ಸ್ ಆಗಲಿ, ಈ 3 ಲೀಗಲ್ ಡಾಕ್ಯುಮೆಂಟಿಂದ ಎಮರ್ಜೆನ್ಸಿನ ಟ್ಯಾಕಲ್ ಮಾಡೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ.
ಸೊ ಎಮರ್ಜೆನ್ಸಿ ಪ್ರಾವಿಷನ್ ಅಂದರೆ ಥ್ರೂ ಪ್ರಾವಿಷನ್ ಯು ಆರ್ ಗೋಯಿಂಗ್ ಟು ಹ್ಯಾಂಡಲ್ ದ ಎಮರ್ಜೆನ್ಸಿ ಸಿಚುಯೇಷನ್ ಇನ್ ದ ಕಂಟ್ರಿ. ಪ್ರಾವಿಷನ್ ಅರ್ಥ ಆಗಲಿಲ್ವಾ? ಇನ್ನೊಂದ್ಸಲ ಹೇಳ್ತೀನಿ, ಜಸ್ಟ್ ಇನ್ ಕೇಸ್. ಪ್ರಾವಿಷನ್ ಅಂದರೆ ಲೀಗಲ್ ಡಾಕ್ಯುಮೆಂಟಲ್ಲಿ ಆರ್ಟಿಕಲ್ಸ್ ಅಥವಾ ರೂಲ್ಸ್ ಇರುತ್ತೆ. ಓಕೆ, ಅದು ಲೀಗಲ್ ಬ್ಯಾಕಪ್. ಇವಾಗ ನಾಳೆ ಬಂದು ನಿಮಗೆ ಫಂಡಮೆಂಟಲ್ ರೈಟ್ಸ್ ಅನ್ನೋದೊಂದು ಇರುತ್ತೆ. ರೈಟ್ ಟು ಪ್ರೈವಸಿ. ನಿನ್ನ ಮೊಬೈಲ್ ಕೊಡು, ನಾನು ಚೆಕ್ ಮಾಡಬೇಕು ಅಂದರೆ ರೈಟ್ ಟು ಪ್ರೈವಸಿ, ಯು ಕ್ಯಾನ್ ಡಿನೈ ಇಟ್ ಅಲ್ವಾ, ನಾನು ಕೊಡಲ್ಲ ಅಂತ ಡಿನೈ ಮಾಡ್ಬೋದು. ಸೊ ಅದು ನಮಗೆ ಲೀಗಲ್ ಬ್ಯಾಕಪ್ ಇದೆ, ಯಾಕಂದರೆ ಇಟ್ ಈಸ್ ಅಂಡರ್ ಫಂಡಮೆಂಟಲ್ ರೈಟ್. ಸಿಮಿಲರ್ಲಿ ಪ್ರಾವಿಷನ್, ಕಂಟ್ರಿ ಬಂದ್ಬಿಟ್ಟು ಕ್ರೈಸಿಸ್ ಸಿಚುಯೇಷನ್ಸಲ್ಲಿ ಇಫ್ ಅ ಕಂಟ್ರಿ ಇಸ್ ಕಮ್ಮಿಂಗ್ ಆ್ಯಂಡ್ ಡೂಯಿಂಗ್ ಸಮಥಿಂಗ್, ಅದಕ್ಕೆ ಲೀಗಲ್ ಬ್ಯಾಕಿಂಗ್ ಬೇಕು ತಾನೆ, ಅದನ್ನೇ ಪ್ರಾವಿಷನ್. ಪ್ರಾವಿಷನ್ ಅಂದರೆ ಆರ್ಟಿಕಲ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ, ವಿಚ್ ಸೇಸ್ ಅ ಗೌರ್ಮೆಂಟ್, ವಿಚ್ ಗಿವ್ಸ್ ಅ ಲೀಗಲ್ ಬ್ಯಾಕಪ್ ಟು ದ ಗೌರ್ಮೆಂಟ್ ಟು ಹ್ಯಾಂಡಲ್ ದಿಸ್ ಸಿಚುಯೇಷನ್ಸ್. ಅರ್ಥ ಆಯ್ತಾ? ಎಮರ್ಜೆನ್ಸಿ ಪ್ರಾವಿಷನ್ ಅಂದರೆ ವರ್ಡ್ ಬ್ರೇಕ್ ಮಾಡಿ ಹೇಳಿದ್ದೀನಿ. ಓಕೆ, ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ನು, ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋದು ನಮ್ಮ ಕಂಟ್ರಿನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ಡ್ ಆಗಿದೆ ಮೆನ್ಷನ್ಡ್ ಆಗಿದೆಯಾ ಅಂತ ನೋಡ್ಬೇಕು. ಸಿ, ದೇರ್ ಇಸ್ ಸೋ ಮಚ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಡಿಫೈನ್ಡ್ ಆ್ಯಂಡ್ ಮೆನ್ಷನ್ಡ್. ದೇರ್ ಆರ್ ಓನ್ಲಿ ಫ್ಯೂ ವರ್ಡ್ಸ್ ದಟ್ ಈಸ್ ಡಿಫೈನ್ಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮೆನ್ಷನ್ಡ್ ಬೇರೆ, ಡಿಫೈನ್ಡ್ ಬೇರೆ. ನಾನು ಅದನ್ನು ಹೇಳ್ತೀನಿ. ಅದನ್ನೇ ಇವಾಗ ಎಮರ್ಜೆನ್ಸಿ ಪ್ರಾವಿಷನ್ ಡಿಫೈನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಡಿಫೈನ್ಡ್ ಅಂದರೆ ಒಂದು ಯು ಆರ್ ಟೆಲ್ಲಿಂಗ್ ದ್ಯಾಟ್ ದಿಸ್ ಇಸ್ ವಾಟ್ ಇಟ್ ಈಸ್. ಅಂದರೆ ಎಮರ್ಜೆನ್ಸಿ ಪ್ರಾವಿಷನ್ಗೆ ಒಂದು ಡೆಫಿನಿಷನ್ ಕೊಡ್ತಾ ಇದ್ದೀರಾ. ಓಕೆ, ಯು ನೋ ಅಲ್ವಾ ಡೆಫಿನಿಷನ್ ಅನ್ನೋದು, ಯು ಆರ್ ನೋಯಿಂಗ್ ದಟ್ ಡೆಫಿನಿಷನ್ ಅನ್ನೋದು. ಮೆನ್ಷನ್ಡ್ ಅಂದರೆ ಯು ಆರ್ ಜಸ್ಟ್ ಮೆನ್ಷನಿಂಗ್ ನ್ಯಾಷನಲ್ ಎಮರ್ಜೆನ್ಸಿ. ಗೊತ್ತಿಲ್ಲ ನನಗೆ ಅದೇನು ಅಂತ, ಜಸ್ಟ್ ಮೆನ್ಷನ್ ಆಗಿದೆ. ಅದು ಏನಾದರೂ ಆಗಿರ್ಬೋದು, ನ್ಯಾಷನಲ್ ಎಮರ್ಜೆನ್ಸಿ ಹೆಂಗಾದರೂ ತೊಗೋಬೋದು. ಓಕೆ, ಸೊ ಒಂದು ಡೆಫಿನಿಷನ್ ಅಂತ ಕೊಟ್ಟರೆ ನೀವು ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿಗೆ ಒಂದು ಡೆಫಿನಿಷನ್ ಅಂತ ಕೊಟ್ಟರೆ ಯು ವಿಲ್ ಬಿ ಹ್ಯಾವಿಂಗ್ ಅದರದ್ದು ಏನು ಅನ್ನೋದನ್ನು ಯು ವಿಲ್ ಕ್ಲಿಯರ್ಲಿ ಟೆಲ್, ಇದು ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲಿ ಅಂತ ಯು ವಿಲ್ ಕ್ಲಿಯರ್ಲಿ ಟೆಲ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಪ್ಲೀಸ್ ರಿಮೆಂಬರ್ ಗೈಸ್, ಸಮ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ನಮಗೆ ಕೆಲವೊಂದು ಪದಗಳಿಗೆ ಡಿಫೈನ್ಡ್ ಆಗಿದೆಯಾ ಮೆನ್ಷನ್ಡ್ ಆಗಿದೆಯಾ ಅಂತ ಕೇಳಿ ಕೊಡ್ತಾರೆ ಕ್ವೆಶನ್ಸು. ಸೊ ವೆನ್ ಯು ಆರ್ ರೀಡಿಂಗ್ ಕ್ವೆಶನ್ಸ್, ಪ್ಲೀಸ್ ಬಿ ಅವೇರ್ ವೆದರ್ ಇಟ್ ಈಸ್ ಮೆನ್ಷನ್ಡ್ ಆರ್ ಡಿಫೈನ್ಡ್ ಅಂತ. ಓಕೆನಾ? ಇವಾಗ ನಮಗೆ ಥ್ರೂ 42nd ಅಮೆಂಡ್ಮೆಂಟ್ ಅನ್ನೋದು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಬಿಕಾಸ್ ಸೋ ಮಚ್ ವಾಸ್ ಆ್ಯಡೆಡ್. ಸೋ ಮಚ್ ಅಂದರೆ ಒಂದು ಹೊಸ ಕಾನ್ಸ್ಟಿಟ್ಯೂಷನ್ ಅಂತಲೂ ಕರೀತಾರೆ, ಒಂದು ಚಿಕ್ಕ ಕಾನ್ಸ್ಟಿಟ್ಯೂಷನ್ ಅಂತ. ಐ ವಿಲ್ ಡಿಸ್ಕಸ್ ದ್ಯಾಟ್ ಆಲ್ಸೋ. ಆ ಟೈಮಲ್ಲಿ 42nd ಅಮೆಂಡ್ ಟೈಮಲ್ಲಿ ನಮಗೆ ನಮ್ಮ ಇಂಡಿಯಾದಲ್ಲಿ ವಿ ದ ಪೀಪಲ್ ಆಫ್ ದ ಕಂಟ್ರಿ ಸೆಕ್ಯುಲರ್ ಸೋಷಲಿಸ್ಟ್ ಅಂತ ಹೇಳ್ತೀವಲ್ಲ, ದಿಸ್ ವಾಸ್ ನಾಟ್ ದೇರ್ ಬಿಫೋರ್ ದಟ್. ಓಕೆ, 42nd ಅಮೆಂಡ್ಮೆಂಟ್ ಆಗೋದಕ್ಕಿಂತ ಮುಂಚೆ ಇರಲಿಲ್ಲ ನಮಗೆ ಸೋಷಲಿಸ್ಟ್ ಆಗಲಿ ಸೆಕ್ಯುಲರ್ ಆಗಲಿ. ಇದು ಯಾವಾಗ ಆ್ಯಡ್ ಆನ್ ಆಗಿದ್ದು ಅಂದರೆ 42nd ಅಮೆಂಡ್ಮೆಂಟಲ್ಲಿ ಆ್ಯಡ್ ಆನ್ ಆಗಿದ್ದು. ಯಾವುದು? ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್. ಇದು ಎರಡು, ದೋ ಇಟ್ ಈಸ್ ಮೆನ್ಷನ್ಡ್ ಇನ್ ದ ಪ್ರಿಯಾಂಬಲ್ ಫಸ್ಟ್ ಪೇಜ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸ್ಟಿಲ್ ದೀಸ್ ವರ್ಡ್ಸ್ ಆರ್ ಜಸ್ಟ್ ಮೆನ್ಷನ್ಡ್, ಡಿಫೈನ್ ಮಾಡಿಲ್ಲ. ಓಕೆ, ಬಟ್ ನ್ಯಾಷನಲ್ ಎಮರ್ಜೆನ್ಸಿ ಡಿಫೈನ್ ಮಾಡಿದ್ದಾರೆ. ಓಕೆ, ವೈ? ಯಾಕೆ ಅಂಥ ಸೆಕ್ಯುಲರು ಸೋಷಲಿಸ್ಟ್ ಮೆನ್ಷನ್ ಮಾಡಿದ್ದಾರೆ, ಡಿಫೈನ್ ಮಾಡಿಲ್ಲ? ಇದನ್ನ ಯಾಕೆ ಡಿಫೈನ್ ಮಾಡಿರ್ಬೋದು? ಗೊತ್ತಿಲ್ಲ. ಐ ವಿಲ್ ಟೆಲ್. ಸಿ, ಇದು ಇಂಡಿಯನ್ ಎಮರ್ಜೆನ್ಸಿ ಪ್ರಾವಿಷನ್ ಇಸ್ ಸಮಥಿಂಗ್ ದಟ್ ಈಸ್ ವೆರಿ ಓಲ್ಡ್. ಅಂದರೆ ನಾವು ನಮ್ಮ ಬ್ರಿಟಿಷಿಂದ ಅಂದರೆ ಎಲ್ಲಿಂದ ತೊಗೊಂಬಂದಿದ್ದು ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಮಗೆ ಇದು ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋದು, ದಿಸ್ ವರ್ಡ್ ಆರ್ ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಓಲ್ಡ್. ಓಕೆ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಕೂತಿರ್ತಾ ಇದ್ರಲ್ಲ, ಕಾನ್ಸ್ಟಿಟ್ಯೂಷನ್ ಮಾಡ್ತಿರ್ಬೇಕಾದ್ರೆ ಕೂತಿರೋ ಪೀಪಲ್, ಅವರು ದಿಸ್ ವಾಸ್ ವೆರಿ ಫೆಮಿಲಿಯರ್ ಕಾನ್ಸೆಪ್ಟ್ ಟು ದೆಮ್. ಆವಾಗ ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಮಾಡ್ತಿರ್ಬೇಕಾದ್ರೆ ಅವರು ದೇ ಡಿಫೈನ್ಡ್ ಇಟ್. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಗಾಟ್ ದ ಮೆನ್ಷನಿಂಗ್, ಅಂದರೆ ಡಿಫೈನಿಂಗ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲಿ ಹಿಂಗೆ ಬಂದಿದ್ದು. ಓಕೆ, ಸೊ ಏನಂತ ಡಿಫೈನ್ ಮಾಡ್ತಾರೆ? ಎಮರ್ಜೆನ್ಸಿ ಪ್ರಾವಿಷನ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 18. ನಾನು ಆಗಲೇ ಹೇಳ್ದೆ ಅಲ್ವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ಪಾರ್ಟ್ ಅಂತ? ಇಟ್ ಈಸ್ ಪಾರ್ಟ್ 18 ಇದೆ. ಓಕೆ, ಆ್ಯಂಡ್ ಫ್ರಮ್ ಆರ್ಟಿಕಲ್ 352 ಇಂದ 360. ಟೋಟಲ್ ಎಷ್ಟು ಆರ್ಟಿಕಲ್ಸ್ ಇರುತ್ತೆ ಅಂದರೆ 352 ಇಂದ 360, ಇಟ್ ಇಸ್ 10 ಆರ್ಟಿಕಲ್ಸ್. 10 ಆರ್ಟಿಕಲ್ಸ್ ಪರ್ಟಿಕ್ಯುಲರ್ಲಿ ಟು ಎಮರ್ಜೆನ್ಸಿ ಪ್ರಾವಿಷನ್. ನೀವು ಬೇಕಾದರೆ ಬರ್ಕೋಬೋದು. ಇಟ್ ಇಸ್ 10. ಅಂದರೆ ನನ್ನ ಮುಂದೆ ಸ್ಲೈಡ್ಸಲ್ಲೂ ಇರುತ್ತೆ, ಎವ್ರಿ ಫ್ರಮ್ 352 ಇಂದ 360 ಯಾವ್ಯಾವ ಆರ್ಟಿಕಲ್ ಏನೇನು ಹೇಳುತ್ತೆ ಅನ್ನೋದನ್ನು ನಾನು ಮುಂದೆ ಸ್ಲೈಡ್ಸಲ್ಲಿ ಹೇಳ್ಕೊಡ್ತೀನಿ. ಸೊ
352 ಇಂದ 360 ಇಟ್ ಈಸ್ ಕಂಪ್ಲೀಟ್ಲಿ ಫಾರ್ ಎಮರ್ಜೆನ್ಸಿ ಪ್ರಾವಿಷನ್. ಅರ್ಥ ಆಗ್ತಿದ್ಯಾ? ಏನು ಹೇಳುತ್ತೆ? ಎಂಪವರ್ಸ್ ಪ್ರೆಸಿಡೆಂಟ್. ಪ್ಲೀಸ್ ಡೋಂಟ್ ಬಿ ಕನ್ಫ್ಯೂಸ್, ನಾಟ್ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್. ಅರ್ಥ ಆಯ್ತಾ? ಪ್ರೆಸಿಡೆಂಟ್ ಟು ಸಸ್ಪೆಂಡ್ ನಾರ್ಮಲ್ ಕಾನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್. ಇವಾಗ ನಾರ್ಮಲ್ ಆಗಿದೆಯಾ? ನಮ್ಮ ಕಂಟ್ರಿ ನಾರ್ಮಲ್ ಆಗೇ ನಡೀತಿದೆ, ಎಲ್ಲ ನಡೀತಿದೆ. ಇದನ್ನ ಈಗಿರೋ ನಾರ್ಮಲ್ ಕಾನ್ಸ್ಟಿಟ್ಯೂಷನ್ನ ಓವರ್ ರೈಡ್ ಮಾಡೋಕ್ಕೆ ಪವರ್ ಕೊಡ್ತಾರೆ. ಯಾವ್ದ್ರಲ್ಲಿ? ಎಮರ್ಜೆನ್ಸಿ ಪ್ರಾವಿಷನಲ್ಲಿ. ಯಾರಿಗೆ? ಪ್ರೆಸಿಡೆಂಟ್ಗೆ. ಓಕೆ. ಟು ಆ್ಯಂಡ್ ಅಸ್ಯೂಮ್ ಎಕ್ಸ್ಟ್ರಾರ್ಡಿನರಿ ಪವರ್. ಎಕ್ಸ್ಟ್ರಾರ್ಡಿನರಿ ಪವರ್ ಅಂದರೆ ಟು ಕಿಲ್ ಸಮ್ವನ್? ನೋ. ಎಕ್ಸ್ಟ್ರಾರ್ಡಿನರಿ ಪವರ್ ಅಂದರೆ ಸ್ಟೇಟ್ಸ್ನ ಕೂಡ ಕಂಟ್ರೋಲ್ ಮಾಡೋಕ್ಕೆ. ಅದು ಐ ವಿಲ್ ಟೆಲ್ ದಟ್. ಸ್ಟೇಟ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಯಾಕೆ ಅಂದರೆ ಸ್ಟೇಟ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಬಿಕಾಸ್ ದೇರ್ ವಿಲ್ ಬಿ ಸಿಚುಯೇಷನ್ಸ್ ಲೈಕ್ ವಾರ್, ಇಂಟರ್ನಲ್ ರೆಬಿಲಿಯನ್, ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಆದಾಗ ಅಲೌವಿಂಗ್ ಅ ಯೂನಿಯನ್ ಗೌರ್ಮೆಂಟ್ ಟು ಆ್ಯಕ್ಟ್ ಡೆಸಿಸಿವ್ಲಿ, ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ, ನ್ಯಾಷನಲ್ ಸೆಕ್ಯೂರಿಟಿ, ಯೂನಿಟಿ, ಇಂಟಿಗ್ರಿಟಿನ ಕಾಪಾಡೋದಕ್ಕೋಸ್ಕರ ದಿಸ್ ಎಮರ್ಜೆನ್ಸಿ ಅನ್ನೋದು ಬೇಕಾಗುತ್ತೆ. ವಿಚ್ ಓವರ್ ರೈಡ್ಸ್ ದ ನಾರ್ಮಲ್ ಗವರ್ನೆನ್ಸ್, ಗಿವಿಂಗ್ ಪವರ್ ಟು ದ ಪ್ರೆಸಿಡೆಂಟ್ ಟು ರೂಲ್ ಡ್ಯೂರಿಂಗ್ ಎಮರ್ಜೆನ್ಸಿ. ಅದನ್ನು ಇಲ್ಲಿ ಡೆಫಿನಿಷನ್, ಇದು ಈ ಡೆಫಿನಿಷನ್ ಕಾನ್ಸ್ಟಿಟ್ಯೂಷನಲ್ಲಿ ಇದೆ. ಓಕೆ, ದಿಸ್ ಇಸ್ ನಾಟ್ ಬಾರೋಡ್ ಫ್ರಮ್ ನಮ್ಮ ಕೈಯಲ್ಲಿ ಬರ್ದಿಲ್ಲ, ಅಥವಾ ಗೌರ್ಮೆಂಟ್ ಇದನ್ನು ನಾವಾಗಿ ಯಾರೋ ಒಂದು ಇಂಡಿವಿಜುವಲ್ ಬರ್ದಿಲ್ಲ. ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಮೆಂಬರ್ಸ್ ಕೂತಿದ್ರಲ್ಲ, ದೋಸ್ ಪೀಪಲ್ ಹ್ಯಾವ್ ರಿಟನ್ ದಿಸ್. ಓಕೆ, ಇದು ಡಿಫೈನ್ಡ್ ಆಗಿದೆ. ಪ್ಲೀಸ್ ಡೋಂಟ್ ಬಿ ಕನ್ಫ್ಯೂಸ್ಡ್. ಮೆನ್ಷನ್ಡ್ ಬೇರೆ, ಡಿಫೈನ್ಡ್ ಬೇರೆ. ಓಕೆ, ನೆಕ್ಸ್ಟ್, ವೈ ಎಮರ್ಜೆನ್ಸಿ ಈಸ್ ಅ ಕಾನ್ಸ್ಟಿಟ್ಯೂಷನ್ ಲಾ ಆ್ಯಂಡ್ ನಾಟ್ ಸ್ಟ್ಯಾಟ್ಯುಟರಿ ಲಾ? ಕಾನ್ಸ್ಟಿಟ್ಯೂಷನ್ಗೂ ಮತ್ತು ಸ್ಟ್ಯಾಟ್ಯುಟರಿಗೂ ಡಿಫ್ರೆನ್ಸ್ ಏನು? ಲೈಕ್ ಗೆಸ್ ಏನಿರ್ಬೋದು? ಓಕೆ. ಸ್ಟ್ಯಾಟ್ಯುಟರಿ ಅಂದರೆ ಇಟ್ ವಿಲ್ ನಾಟ್ ಬಿ. ಓಕೆ. ನಮಗೆ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸ್ಟ್ಯಾಟ್ಯುಟರಿ ಅಂದರೆ, ಕಾನ್ಸ್ಟಿಟ್ಯೂಷನ್ ಅಂದರೆ ಆಬ್ವಿಯಸ್ಲಿ ಸುಪ್ರೀಂ ಲಾ ಇನ್ ಅವರ್ ಕಂಟ್ರಿ ಯಾವುದು ಅಂದರೆ ಕಾನ್ಸ್ಟಿಟ್ಯೂಷನ್. ಓಕೆ, ಕಾನ್ಸ್ಟಿಟ್ಯೂಷನ್ ಲಾನೇ ಸುಪ್ರೀಂ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಓಕೆ, ನಮಗೆ ಸುಪ್ರೀಂ ಕೋರ್ಟ್ ಹೆಂಗೆ ಹೈಯೆಸ್ಟ್ ಬಾಡಿನೋ, ಕಾನ್ಸ್ಟಿಟ್ಯೂಷನ್ಸ್ ಲಾ ಕೂಡ ಹಂಗೇನೆ ಹೈಯೆಸ್ಟ್. ಎಮರ್ಜೆನ್ಸಿ ಕಾನ್ಸ್ಟಿಟ್ಯೂಷನ್ ಲಾ ನಾಟ್ ಸ್ಟ್ಯಾಟ್ಯುಟರಿ. ಯಾಕೆ ಅಂದರೆ ನಮ್ಮ ಫಂಡಮೆಂಟಲ್ ರೈಟ್ಸ್ನ ಸಸ್ಪೆಂಡ್ ಮಾಡುತ್ತೆ ಡ್ಯೂರಿಂಗ್ ಎಮರ್ಜೆನ್ಸಿ. ಅಂದರೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಇರುತ್ತಲ್ಲ, ನಮ್ಗೆ ಇವಾಗಿರೋ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 14, 15, 16, 19 ಎಲ್ಲ ಇದೆಯಲ್ಲ, ಸೊ ಅದನ್ನು ಸಸ್ಪೆಂಡ್ ಅಂದರೆ ಆ ರೈಟ್ಸ್ ನಮಗೆ ಕೊಡಲ್ಲ ಆ ಟೈಮ್ಗೆ. ಸೊ ಅದನ್ನು ಸಸ್ಪೆಂಡ್ ಮಾಡುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ ಡೆಮೋಕ್ರಸಿ ಅಂತ ಗೌರ್ಮೆಂಟ್, ವಿಚ್ ಗೌರ್ಮೆಂಟ್ ಇಸ್ ಆಸ್ ಡೆಮೋಕ್ರೆಟಿಕ್ ಗೌರ್ಮೆಂಟ್. ಡೆಮೋಕ್ರೆಟಿಕ್ ಗೌರ್ಮೆಂಟಲ್ಲಿ ವೆಲ್ಫೇರ್ ಆಫ್ ದ ಪೀಪಲ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಹೈಯೆಸ್ಟ್. ಓಕೆ, ಇಟ್ ಈಸ್ ಓನ್ಲಿ ಬಿಕಾಸ್ ಡೆಮೋಕ್ರೆಟಿಕ್ ಅಂದರೆ ಏನು? ವಾಟ್ ಈಸ್ ದ ವರ್ಡ್ ಡೆಮೋಕ್ರೆಟಿಕ್? ರಿಪಬ್ಲಿಕ್ ಇಸ್ ಡಿಫ್ರೆಂಟ್ ಫ್ರಮ್ ಪೀಪಲ್ ರೂಲಿಂಗ್ ಅಂದರೆ ನೀವು ಕೇಳಿದ್ದೀರಲ್ಲ, ಬೈ ದ ಪೀಪಲ್, ಫಾರ್ ದ ಪೀಪಲ್. ಇಟ್ ಈಸ್ ಪೀಪಲ್ಗೆ ತುಂಬ ಪವರ್ ಇದೆ ಅಲ್ವಾ? ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ಪೀಪಲ್ಗೆ ತುಂಬ ಪವರ್ ಇದೆ. ಸೊ ಎಮರ್ಜೆನ್ಸಿ ಕಾನ್ಸ್ಟಿಟ್ಯೂಷನ್ ಪೀಪಲ್ಗೆ ಪವರ್ ಇದೆ ಅಂದರೆ, ಪೀಪಲ್ ರೈಟ್ಸ್ ಯಾವಾಗ ಸಸ್ಪೆಂಡ್ ಆಗ್ತಿದೆ, ಪೀಪಲ್ ರೈಟ್ಸ್ಗೆ ಯಾವಾಗ ತೊಂದರೆ ಆಗ್ತಿದೆ ಅಂದರೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಲಾ ಇಂದ ಬರಬೇಕು. ಓಕೆ, ಕಾನ್ಸ್ಟಿಟ್ಯೂಷನಲ್ ಬ್ಯಾಕಪ್ ಇರಬೇಕು, ನಾಟ್ ಸ್ಟ್ಯಾಟ್ಯುಟರಿ. ಸ್ಟ್ಯಾಟ್ಯುಟರಿ ಅಂದರೆ ಆರ್ಡಿನರಿ ಲಾ. ನಾಳೆ ಏನೋ ಒಂದು ಪಾರ್ಲಿಮೆಂಟ್ ವಿಲ್ ಡಿಸೈಡ್ ಐ ಹ್ಯಾವ್ ಟು ಬ್ರಿಂಗ್ ಸಮ್ ಗುಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಒಂದು ಆ್ಯಕ್ಟ್ ಪಾಸ್ ಮಾಡ್ತಾರೆ, ಬಿಲ್ ಪಾಸ್ ಮಾಡ್ತಾರೆ, ಅದು ಆ್ಯಕ್ಟ್ ಆಗುತ್ತೆ, ಇಟ್ ವಿಲ್ ಕಮ್. ಆಯಿತಾ? ಅದು ಒಂದು ಸ್ಟ್ಯಾಟ್ಯುಟರಿ. ಕಾನ್ಸ್ಟಿಟ್ಯೂಷನ್ ಅಂದರೆ ಇಟ್ ಈಸ್ ಸಮಥಿಂಗ್ ವೆರಿ ಸುಪ್ರೀಂ, ಅದರಿಂದ ಬರ್ತಿದೆ ಅಂದರೆ ಅದಕ್ಕೆ ಹೈಯೆಸ್ಟ್ ಪವರ್ ಇರುತ್ತೆ ಅಂತ. ಸೊ ಕಾನ್ಸ್ಟಿಟ್ಯೂಷನ್ ಅಂದರೆ ಟು ಪ್ರೊಟೆಕ್ಟ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್. ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ ಎಮರ್ಜೆನ್ಸಿ ಪವರ್ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಲಾ ಆಗಿ ಇಟ್ಟಿದ್ದಾರೆ. ಓಕೆನಾ? ಒಂದು. ಆ್ಯಂಡ್ ಸೆಕೆಂಡ್ ಥಿಂಗ್, ವೈಲ್ ಸ್ಟ್ಯಾಟ್ಯುಟರಿ ನೀಡ್ ಸಿಂಪಲ್ ಮೆಜಾರಿಟಿ. ಸ್ಟ್ಯಾಟ್ಯುಟರಿಗೆ ಸಿಂಪಲ್ ಮೆಜಾರಿಟಿ ಬೇಕು. ಸ್ಪೆಷಲ್ ಮೆಜಾರಿಟಿ ಅಂದರೆ 2/3. ಅದು ಕ್ಯಾಲ್ಕುಲೇಷನ್ ಮ್ಯಾಥಮೆಟಿಕ್ ನೆಕ್ಸ್ಟ್ ಬರುತ್ತೆ. 2/3 ಅನ್ನೋದು 50% ಆಫ್ ದ ಪೀಪಲ್ ಶುಡ್ ವೋಟ್ ಪ್ಲಸ್ 2/3 ಅನ್ನೋದು ಬರುತ್ತೆ. ಓಕೆ, ಸೊ ಈಗ ಆ್ಯಂಡ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂದರೆ ಸ್ಟೇಟ್ ಆ್ಯಂಡ್ ಸೆಂಟರ್ ಬ್ಯಾಲೆನ್ಸಿಂಗ್ ಆಗಿರಬೇಕು. ಓಕೆ, ಆ್ಯಂಡ್ ಆಲ್ಸೋ ನಮ್ಮಲ್ಲಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂದರೆ ಬ್ಯಾಲೆನ್ಸಿಂಗ್ ಆಗೂ ಇರುತ್ತೆ. ಆ್ಯಂಡ್ ಆಲ್ಸೋ ಅವರ್ ಫೆಡರಲಿಸಮ್ ನಮ್ಮದು ವಾಟ್ ಈಸ್ ಅ ಫೆಡರಲಿಸಮ್? ಇಂಡಿಯನ್ ಫೆಡರಲಿಸಮ್ ಕಾಲ್ಡ್? ವಾಟ್ ಈಸ್ USA's ಫೆಡರಲಿಸಮ್ ಕಾಲ್ಡ್? ನಾನು ಹೇಳ್ತೀನಿ, ನೋ ಇಶ್ಯೂಸ್. USA ಫೆಡರಲಿಸಮ್ನ ಕ್ಲಾಸಿಕಲ್ ಫೆಡರಲಿಸಮ್ ಅಂತ ಕರೀತಾರೆ. ಇಂಡಿಯನ್ ಫೆಡರಲಿಸಮ್ನ ಕ್ವಾಸಿ
ಕ್ವಾಸಿ ಫೆಡರಲಿಸಮ್ ಅಂತ ಕರೀತಾರೆ. ಕ್ವಾಸಿಗೆ ಕ್ಲಾಸಿಕಲ್ಗೆ, ಕ್ಲಾಸಿಕಲ್ ಅಂದರೆ ಫುಲ್ಲಿ ಫೆಡರಲಿಸಮ್, ಸ್ಟೇಟ್ಗೆ ಅದ ಸ್ಟೇಟ್ ಪವರ್ ಇರುತ್ತೆ, ಸೆಂಟರ್ಗೆ ಸೆಂಟರ್ ಪವರ್ ಇರುತ್ತೆ. ಸೆಂಟರ್ ಕೆನಾಟ್ ಇಂಟರ್ಫಿಯರ್ ವಿತ್ ದ ಸ್ಟೇಟ್ until unless there is some special provision in their constitution. ಸೊ ನಮ್ದು ಕ್ವಾಸಿ ಫೆಡರಲಿಸಮ್ ಆಗಿದೆ. ಕ್ವಾಸಿ ಫೆಡರಲಿಸಮ್ ಅಂದರೆ ಎಂಟೈರ್ ಕಂಟ್ರಿ ಕ್ಯಾನ್ ಬಿ ಟೇಕನ್ ಅಂಡರ್ ದ ಕಂಟ್ರೋಲ್ ಆಫ್ ದ ಸೆಂಟರ್ ಅಟ್ ಟೈಮ್ಸ್ ಲೈಕ್ ದಿಸ್. ಅದನ್ನ ಕ್ವಾಸಿ ಫೆಡರಲಿಸಮ್ ಅಂತ ಕರೀತಾರೆ. ಫುಲ್ ಫೆಡರಲಿಸಮ್ ಅಲ್ಲ, ಅರ್ಧ ಫೆಡರಲಿಸಮ್ ಅಂತಾರಲ್ಲ, ಅದನ್ನ ಕ್ವಾಸಿ ಫೆಡರಲಿಸಮ್. ಓಕೆ, ಸೊ ಬ್ಯಾಲೆನ್ಸಿಂಗ್ ಆಕ್ಟ್ ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನಲ್ ಲಾ, ಸ್ಟ್ಯಾಟ್ಯುಟರಿ ಲಾ. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ವಿ ಆರ್ ಆಸ್ಪಿರೆಂಟ್ಸ್, ನೋ ಮೋರ್ ನಾರ್ಮಲ್ ಸ್ಟೂಡೆಂಟ್ಸ್ ಅಲ್ವಾ. ಸೊ ಯು ಆಸ್ಕ್ ಕ್ವೆಶನ್ಸ್. ಇವಾಗ ನಾನು ಕ್ವೆಶನ್ಸ್, ಇವಾಗ ಇದನ್ನ ಮಾಡದೆ ಇಲ್ಲಿಗೆ ಹೋಗ್ಬೋದಾಗಿತ್ತು ತಾನೆ. ದಿಸ್ ಈಸ್ ಅ ಕ್ವೆಶನ್, ಯು ಡೋಂಟ್ ಫೈಂಡ್ ಇನ್ ಪಾಲಿಟಿ ಬುಕ್. ನೀವು ಕ್ವೆಶನ್ ನೀವು ಹಾಕಬೇಕು, ಯಾಕೆ ಕಾನ್ಸ್ಟಿಟ್ಯೂಷನ್ ಆಗಿದೆ, ಯಾಕೆ ಸ್ಟ್ಯಾಟ್ಯುಟರಿ ಆಗಿಲ್ಲ, ಆಮೇಲೆ ಯಾಕೆ ಪಾರ್ಟೇ ಇದೆ, ಯಾಕೆ ಶೆಡ್ಯೂಲ್ ಇಲ್ಲ, ಯಾಕೆ ಯು ಆಸ್ಕ್ ಕ್ವೆಶನ್, ಯಾಕೆ, ವೈ, ಹೌ ಅನ್ನೋ ಕ್ವೆಶನ್ಸ್ ಜಾಸ್ತಿ ಬರಬೇಕು. ಓಕೆ, ಆವಾಗ ನೀವೇನಾಗುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ವಿತ್ ಸೋ ಮಚ್ ಆಫ್ ಕ್ಲಾರಿಟಿ ಆ್ಯಂಡ್ ನಿಮ್ಮ ಮೈಂಡು ಕೂಡ ಡೈವರ್ಸಿಫೈ ಆಗುತ್ತೆ. ಓಕೆನಾ. ಸೊ ದಿಸ್ ಇಸ್ ಹೌ. ಸೊ ನೆಕ್ಸ್ಟು ಇನ್ ಇಂಡಿಯಾ ಎಮರ್ಜೆನ್ಸಿ ಪ್ರಾವಿಷನ್, ಆಬ್ವಿಯಸ್ಲಿ ಇದು ಪಾರ್ಟ್ 18, ಇದು 8 ಅಲ್ಲ. ಸೊ ಪಾರ್ಟ್ 18 ಫ್ರಮ್ ಕಾನ್ಸ್ಟಿಟ್ಯೂಷನ್, ಇದು ಗೊತ್ತಲ್ಲ. ನೆಕ್ಸ್ಟ್ ರ್ಯಾಷನಲ್ ಬಿಹೈಂಡ್ ಎಮರ್ಜೆನ್ಸಿ ಪ್ರಾವಿಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಏನು ಕಾರಣಗಳೇನು ಎಮರ್ಜೆನ್ಸಿ ಪ್ರಾವಿಷನ್? ಆಬ್ವಿಯಸ್ಲಿ ಸಾವರ್ನಿಟಿ, ಇಂಟಿಗ್ರಿಟಿ, ಸೆಕ್ಯೂರಿಟಿನ ಕಾಪಾಡೋದಕ್ಕೋಸ್ಕರ ವಿ ಹ್ಯಾವ್ ಪುಟ್ ನ್ಯಾಷನಲ್ ಎಮರ್ಜೆನ್ಸಿ ಇನ್ ದ ಕಾನ್ಸ್ಟಿಟ್ಯೂಷನ್. ಅರ್ಥ ಆಯ್ತಾ? ನೆಕ್ಸ್ಟ್, ಓಕೆ, ನಾವು ಹಿಸ್ಟ್ರಿ ಆಫ್ ಎಮರ್ಜೆನ್ಸಿ ಪ್ರಾವಿಷನ್. ಹಿಸ್ಟ್ರಿ ನಮಗೆ ಬರೀ ನಮ್ಮ ಇಂಡಿಯಾದ ಹಿಸ್ಟ್ರಿ ನಾನು ತಗೊಳ್ಳಲ್ಲ. ಹಿಸ್ಟ್ರಿ ಇವಾಗ ಹೆಂಗೆ ಎವಲ್ಯೂಷನ್ ಆಫ್ ಎಮರ್ಜೆನ್ಸಿ ಪ್ರಾವಿಷನ್ ಹೆಂಗಾಯಿತು ಅಂತ ನೋಡ್ಕೊಳ್ಳೋಣ. ಫಸ್ಟು ರೆಕಾರ್ಡೆಡ್ ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋದು ರೋಮನ್ ರಿಪಬ್ಲಿಕ್ ಅಂತ ಒಂದಿದೆ. ಓಕೆ, ವೇರ್ ಇಸ್ ರೋಮನ್? ಯುರೋಪ್, ಮಿಡಲ್ ಯುರೋಪ್, ಈಸ್ಟ್ ಯುರೋಪ್, ವಾಟ್ ಯುರೋಪ್? ಜಿಯೋಗ್ರಫಿ ಎಲ್ಲೇ ಇದೆ ಅಲ್ಲ ಮ್ಯಾಪ್. ಓಕೆ, ಸಿ ಯುರೋಪ್, ರೋಮನ್ ಓಕೆ ಸಾಕು, ಇಲ್ಲಿ ನೋಡಿ. ಸೊ ರೋಮನ್ ರಿಪಬ್ಲಿಕ್. ಓಕೆ, ಸೊ ರೋಮನ್ ರಿಪಬ್ಲಿಕ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಏನಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಅಂಟಿಲ್ ಅನ್ಲೆಸ್ ಎಲ್ಲ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಇಂದ ಬಂದಿಲ್ಲ. ಫಸ್ಟ್ ಎಲ್ಲಿಂದ ಬಂದಿದ್ದು? ಮೊನಾರ್ಕಿ, ಕಿಂಗ್ಸ್ ರೂಲ್ ಇಂದ ಬಂದಿದ್ದು. ಅದಾದ್ಮೇಲೆ ಇಟ್ ಗಾಟ್ ಕನ್ವರ್ಟೆಡ್ ಇಂಟು ಕಾನ್ಸ್ಟಿಟ್ಯೂಷನ್, ಆ ಥರದ್ದೆಲ್ಲ. ಓಕೆ, ಸೊ ರೋಮನಲ್ಲೂ ಹಂಗೆ ಆಗ್ತಿತ್ತು. ಏನಾಗ್ತಿತ್ತಂದ್ರೆ, ರೋಮನ್ ಪೀಪಲ್ ವರ್ ರೂಲ್ಡ್ ಬೈ ಮೊನಾರ್ಕಿ. ಒನ್ಸ್ ಆಫ್ಟರ್ ಫ್ಯೂ ಇಯರ್ಸ್ ಮೊನಾರ್ಕಿ ವಾಸ್ ಓವರ್ಥ್ರೋನ್, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಂತ ಬಂತು. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಬಂದಾಗ ದೇರ್ ವಾಸ್ ಸೋ ಮಚ್ ಆಫ್ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ದಟ್ ಎಲೆಕ್ಟೆಡ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಸೊ ನಾವು ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪವರ್ ಇದೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸಿವಿಯರ್ ಆಗಿ ಟ್ಯಾಕ್ಸ್ ಕಲೆಕ್ಷನ್ ಆ್ಯಂಡ್ ಫಾರ್ಮರ್ಸ್ಗೆ ಏನು ವೆಲ್ಫೇರ್ ಮಾಡಿದೆ. ದೇ ಸ್ಟಾರ್ಟೆಡ್ ಅಟೋಕ್ರೆಟಿಕ್ ರೂಲ್ ಅನ್ನೋ ಥರ ಮಾಡಿಬಿಟ್ರು, ಡಿಕ್ಟೇಟರ್ಶಿಪ್ ಅಂತ. ಸೊ ವಾಟ್ ಹ್ಯಾಪನ್? ಆಬ್ವಿಯಸ್ಲಿ ಪೀಪಲ್ ಸ್ಟಾರ್ಟೆಡ್ ರಿವೋಲ್ಟಿಂಗ್. ನಮ್ಮಲ್ಲಿ ಬ್ರಿಟಿಷ್ಗೆ ಹೆಂಗೆ ರಿವೋಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ರೋಮನಲ್ಲೂ ದೇ ಸ್ಟಾರ್ಟೆಡ್ ರಿವೋಲ್ಟಿಂಗ್. ಸೊ ರೋಮನ್ ಪೀಪಲ್ ಏನು ಮಾಡಿದ್ರು, ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಅ ಸಿನೇಟ್ ಏನು ಮಾಡಿದ್ರು, ಹಿ ಇಶ್ಯೂಡ್, ಓಕೆ ಇದನ್ನ ನಾನು ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಸ್ಟಾರ್ಟೆಡ್ ಇಶ್ಯೂಯಿಂಗ್ ಸಮಥಿಂಗ್ ಕಾಲ್ಡ್ ಎಮರ್ಜೆನ್ಸಿ ಪ್ರಾವಿಷನ್. ಅದಕ್ಕೆ ಬೇರೆ ವರ್ಡ್ ಅವರು ಟರ್ಮಲ್ಲಿ ಯೂಸ್ ಮಾಡ್ತಾರೆ. ಬಟ್ ಸಿನ್ಸ್ ನಮ್ಗೆ ಇಷ್ಟೆಲ್ಲ ಬೇಡ, ಬಟ್ ಸ್ಟಿಲ್ ಐ ಆಮ್ ಗಿವಿಂಗ್ ದ ಕಂಟೆಂಟ್ ಹೆಂಗೆ ಶುರು ಆಯಿತು ಅಂತ. ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋದನ್ನ ಅಲ್ಲಿ ದೇ ವಿಲ್ ಫಸ್ಟ್ ಟೈಮ್ ಅಲ್ಲಿ ಕಂಟ್ರೋಲ್ ಮಾಸ್ ಪ್ರೊಟೆಕ್ಷನ್, ಮಾಸ್ ವಾಟ್ ಯು ಸೇ ರೆಬಿಲಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋದು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಫ್ರಾನ್ಸಲ್ಲಿ ಫಸ್ಟ್ ಮಾಡರ್ನ್ ಸ್ಟೇಟಲ್ಲಿ ಯಾವುದಾದ್ರೂ ಎಮರ್ಜೆನ್ಸಿ ಪ್ರಾವಿಷನ್ ಸ್ಟಾರ್ಟ್ ಮಾಡಿದೆ ಅಂದರೆ ದಟ್ ಇಸ್ ಫ್ರಾನ್ಸ್. ಓಕೆನಾ. ಕಮಿಂಗ್ ಬ್ಯಾಕ್ ಟು ಇಂಡಿಯಾ ಇವಾಗ. ಸೊ ಇಂಡಿಯಾದ ಎಮರ್ಜೆನ್ಸಿ ಪ್ರಾವಿಷನ್ ಹೆಂಗೆ ಎವಲ್ಯೂಷನ್ ಆಯಿತು ನೋಡ್ಕೊಳ್ಳೋಣ. ಸೊ ವಿ ಹ್ಯಾವ್ ಬಾಟ್ ಫ್ರಮ್ ವೈಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇವೆರಡು ಕಾಂಬಿನೇಷನ್ ಇಂದ ನಾವು ಎಮರ್ಜೆನ್ಸಿ ಪ್ರಾವಿಷನ್ನ ತಗೊಂಡು ಬಂದಿದ್ದೀವಿ. ಹೆಂಗೆ ಅಂದರೆ, ವೈಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿಯಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ನ ಡ್ಯೂರಿಂಗ್ ಎಮರ್ಜೆನ್ಸಿ ಫಂಡಮೆಂಟಲ್ ರೈಟ್ಸ್ನ ಕ್ಯಾನ್ಸಲ್ ಮಾಡೋದನ್ನು
ವೈಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿಯಲ್ಲಿ ತೊಗೊಂಡು ಬಂದಿದ್ದೀವಿ. ಓಕೆ, ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್, ಹಿಸ್ಟ್ರಿನಲ್ಲಿ ನೀವು ಓದಿದಿರಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಸೊ ಅದರಲ್ಲಿ ಏನು ತೊಗೊಂಡು ಬಂದಿದ್ದೀವಿ ಅಂದರೆ ಯೂನಿಟರಿ, ಅಂದರೆ ಸೆಂಟ್ರಲ್ ಪವರು ಸ್ಟೇಟ್ ಪವರ್ನ ಆಕ್ಯುಪೈ ಮಾಡೋದನ್ನು ಯಾವುದರಿಂದ ತೊಗೊಂಬಂದಿದ್ದೀವಿ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ 1935. ಫಂಡಮೆಂಟಲ್ ರೈಟ್ಸ್ನ ಸಸ್ಪೆನ್ಷನ್ ಮಾಡೋದು ಡ್ಯೂರಿಂಗ್ ಎಮರ್ಜೆನ್ಸಿ ತೊಗೊಂಡು ಬಂದಿರೋದು ಜರ್ಮನಿ. ಸೆಂಟ್ರಲ್ ಪವರ್ ಸ್ಟೇಟ್ ಯೂನಿಟರಿ, ಫೆಡ್ರಲಿಸಮ್ ಇಂದ ಯೂನಿಟರಿಗೆ ಕನ್ವರ್ಟ್ ಆಗೋದು. ಫೆಡ್ರಲಿಸಮ್ ಅಂದರೆ ಆಬ್ವಿಯಸ್ಲಿ ಹಾರ್ಮೋನಿ ಬಿಟ್ವೀನ್ ಸ್ಟೇಟು, ಅವ್ರ ಪಾಡ್ಗೆ ಅವ್ರು ರೂಲ್ ಮಾಡ್ತಾರೆ, ಇವ್ರ ಪಾಡ್ಗೆ ಅವ್ರು ರೂಲ್ ಮಾಡ್ತಾರೆ. ಬಟ್ ಎಮರ್ಜೆನ್ಸಿ ಪ್ರೊವಿಷನಲ್ಲಿ ಸೆಂಟರೇ ಸ್ಟೇಟ್ನು ರೂಲ್ ಮಾಡೋದನ್ನ ಎಲ್ಲಿಂದ ತೊಗೊಂಡು ಬಂದಿದ್ದೀವಿ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ನಾವು ವಾಟ್ ಕ್ವೆಶನ್ ನಾನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಕ್ವೆಶನ್ ಇದೆ, ಏನು ಕ್ವೆಶನ್ ಹಾಕ್ಬೋದು ಇಲ್ಲಿ ನೀವು ಥಿಂಕ್ ಮಾಡಿ. ನಾನು ಇಲ್ಲಿವರೆಗೂ ಹೇಳ್ದೆ ಅಲ್ಲ, ಯು ವಾಂಟೆಡ್ ಟು ಆಸ್ಕ್ ಕ್ವೆಶನ್ ಅಂತ. ಏನು ಕ್ವೆಶನ್ ತೊಗೋಬೋದು ಇಲ್ಲಿ, ಏನು ಕ್ವೆಶನ್ ಹಾಕ್ಬೋದು? ಕೆನ್ ಐ ಸೆ ಹಾಂ, ಯಾವ ದೇಶದಿಂದ? ಅದೇ ಇಲ್ಲಿಂದ ತೊಗೊಂಡ್ವಿ ನಾವು, 2ರಿಂದ ತೊಗೊಂಡ್ವಿ. ಒನ್ ಇಸ್ ಜರ್ಮನಿ, ಆ್ಯಂಡ್ ನಮ್ಮಲ್ಲೇ ಬ್ರಿಟಿಷ್ ಟೈಮಲ್ಲಿ ರೂಲ್ ಮಾಡ್ತಾ ಇದ್ರಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಅದರಲ್ಲಿಂದ ತೊಗೊಂಬಂದ್ವಿ. ವೆರಿ ಗುಡ್. ಜರ್ಮನಿಯಿಂದನೇ ಏನಕ್ಕೆ ತೊಗೊಂಡ್ಬಂದ್ವಿ? ವೈ ಡಿಡ್ ವಿ ಬ್ರಿಂಗ್ ಇವಾಗ ಬ್ರಿಟಿಷ್ ನ ಅಲ್ವಾ? ಕ್ಯಾನ್ ಯು ಸೇ ಬ್ರಿಟಿಷ್ಗೆ ಇನ್ನೊಂದು ವರ್ಡ್ ಏನಿರೋದು? UK, ಆಬ್ವಿಯಸ್ಲಿ ಯುನೈಟೆಡ್ ಕಿಂಗ್ಡಮ್. ಬ್ರಿಟಿಷ್ ಅವ್ರು ನಮ್ಮ ಕಂಟ್ರಿನಲ್ಲಿ ಇದ್ರು. ಬ್ರಿಟಿಷ್ ಅವ್ರು ನಮ್ಮ ಕಂಟ್ರಿನಲ್ಲಿ ಇದ್ದ ಮೇಲೆ UK ಇಂದ ನಾವು ಯಾಕೆ ತೊಗೊಂಬಂದಿಲ್ಲ, ಜರ್ಮನಿಯಲ್ಲಿ ಯಾಕೆ ತೊಗೊಂಬಂದ್ವಿ? ಹೌದಾ? UK? No, first country was not this. There were many that was happening. ಇದು ಇಲ್ಲಿ ಜರ್ಮನಿ, ಹೂ ವಾಸ್ ಅ ಪರ್ಸನ್ ಇನ್ ಜರ್ಮನಿ ಫೇಮಸ್? ಹಿಟ್ಲರ್ಗೆ ಅಭ್ಯಾಸ ಇತ್ತು ಕಂಟ್ರೋಲ್ ಮಾಡೋದು. ಡ್ಯೂರಿಂಗ್ ವರ್ಲ್ಡ್ ವಾರ್ ಏನಾಗ್ತಾ ಇತ್ತು, ದೇರ್ ವಾಸ್ ಸೋ ಮಚ್ ಆಫ್ ಕಾನ್ಫ್ಲಿಕ್ಟ್ ಆಗ್ತಿತ್ತು, ಬಾಂಬ್ಸ್ ಎಸಿತಿದ್ರು. ಆ್ಯಂಡ್ ಅವ್ರಿಗೆ ಎಮರ್ಜೆನ್ಸಿನ, ಅನ್ಎಕ್ಸ್ಪೆಕ್ಟೆಡ್ ಸೀರಿಯಸ್ ಸಿಚುಯೇಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ದೇ ವೇರ್ ವೆರಿ ವೆಲ್ ನೋನ್ ಫಾರ್ ಇಟ್. ಆಯಿತಾ? ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ನಾವು ಬ್ರಿಟಿಷಿಂದ ಅಡಾಪ್ಟ್ ಮಾಡಿಕೊಂಡ್ರು, ನಾವು UK ಇಂದ ಯಾಕೆ ತೊಗೊಂಬಂದಿಲ್ಲ ಹೇಳಿ? ಬಿಕಾಸ್ UK ಈಸ್ ಎ ಯೂನಿಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್. ಯೂನಿಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂದರೆ ಹೌ ಮೆನಿ ಕಂಟ್ರೀಸ್ ಆರ್ ದೇರ್ ಇನ್ UK? 4 countries: ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್, ಐರ್ಲ್ಯಾಂಡ್, ವೇಲ್ಸ್. ಇವು 4 ಅಂದರೆ ಡಿಫ್ರೆಂಟ್ ಆಗಿದೆ. ಓಕೆ, ನಾನು ಐ ಕುಡ್ ಹ್ಯಾವ್ ಯೂಸ್ ದ ಮ್ಯಾಪ್ ಆ್ಯಂಡ್ ಶೋ, ಬಟ್ ಇರಲಿ ಪರವಾಗಿಲ್ಲ. ಓಕೆ, ಬಟ್ ಕೇಳಿಸ್ಕೊಳ್ಳಿ, UKದಲ್ಲಿ 4 ಕಿಂಗ್ಡಮ್ಸ್ ಬರುತ್ತೆ. ವೇಲ್ಸ್, ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್ ಅಂತೆಲ್ಲ ಹೇಳ್ತೀವಲ್ಲ, ಇಂಗ್ಲೆಂಡ್ 4, ಐರ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್ ಅಂತ. ಈ 4 ಇವಾಗ ನೀವು ರೂಲ್ ಮಾಡಿ ಅಂತ ಕೊಟ್ಟಿದ್ದು ಯಾರು ಅಂದರೆ ಬ್ರಿಟಿಷ್. ಅವ್ರಿಗೆ ಪವರ್ ಕೊಟ್ಟಿದ್ದೆ ಬ್ರಿಟಿಷು. ದಟ್ ಈಸ್ ನಾಟ್ ಆ್ಯಕ್ಚುಲಿ ಫೆಡರಲಿಸಮ್, ಅವೆಲ್ಲ ಇನ್ನೂ ಯೂನಿಟರಿ. ಓಕೆ, ನಮ್ಮಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ವಿ ಹ್ಯಾವ್ ನಾಟ್ ಗಿವನ್ ಪವರ್ ಟು ಸ್ಟೇಟ್ಸ್. ವಿ ಆರ್ ಫೆಡರಲ್. ಸೆಂಟರ್ಗೂ ಅದೇ ಪವರ್ ಇದೆ, ಸ್ಟೇಟ್ಗೂ ಪವರ್ ಇದೆ. ಓಕೆ, ವಿ ಆರ್ ಫೆಡರಲ್. ಅದಕ್ಕೋಸ್ಕರ ಅವ್ರ ಸಿಸ್ಟಮ್ದು ನಮ್ಗೆ ಅಪ್ಲೈ ಆಗಲ್ಲ ಅಂತ ಅವ್ರದ್ದು ತೊಗೊಂಡಿಲ್ಲ. ಬಟ್ ಜರ್ಮನಿ ವಿಲ್ ಅಪ್ಲೈ. ಜರ್ಮನಿಗೆ ಬಿಕಾಸ್ ಏನಕ್ಕೆ ನಾವು ಜರ್ಮನಿಯಿಂದ ತೊಗೊಂಡು ಬಂದ್ವಿ ಅಂದರೆ, ಜರ್ಮನಿ ವಾಸ್ ಸೋ ಫೆಮಿಲಿಯರ್ ವಿತ್ ಫೇಸಿಂಗ್ ಸೋ ಮಚ್ ಆಫ್ ಕ್ರೈಸಿಸ್ ಅಂದರೆ ಈ ಥರ ವಾರ್ ಸಿಚುಯೇಷನು ಇಂಟರ್ನಲ್ಲಿ, ಆಮೇಲೆ ಹಿಟ್ಲರ್ ವಿರುದ್ಧ ಜಾಸ್ತಿ ಇದ್ದರು. ಹಿ ವಾಸ್ ವೆರಿ ಫೆಮಿಲಿಯರ್ ಆ್ಯಂಡ್ ಇದು ಆ್ಯಕ್ಟಿವ್ ಗೌರ್ಮೆಂಟಾಗಿತ್ತು ಆ ಟೈಮಲ್ಲಿ. ಸೊ ಇಲ್ಲಿಂದ ನಾವು ಏನಕ್ಕೆ ಬಾರೋ ಮಾಡಬೇಕಾಗಿ ಬಂತು ಅಂದರೆ, ನಮಗೆ 1947 ಇಂಡಿಪೆಂಡೆನ್ಸ್ ಆದಮೇಲೆ ದೇರ್ ವಾಸ್ ಸೋ ಮಚ್ ಪಾರ್ಟಿಷನ್ ಆಗ್ತಿತ್ತು, ಕಮ್ಯುನಲ್ ವೈಲೆನ್ಸ್ ಆಗ್ತಿತ್ತು, ಆ್ಯಂಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ನಮ್ಮ ಸ್ಟೇಟ್ಸಲ್ಲಿರೋರೆಲ್ಲ ನಾವು ಇಂಡಿಯನ್ ಯೂನಿಯನ್ಗೆ ಜಾಯ್ನ್ ಆಗಲ್ಲ, ನಾವು ವಿ ವಿಲ್ ಬಿ ಸಪ್ರೇಟ್ ಅನ್ನೋರು ಎಷ್ಟೊಂದು ಜನ ಇದ್ದರು. ಅದರಲ್ಲಿ 3 ಸ್ಟೇಟ್ಸ್, ಜುನಾಗಢ್, ಹೈದರಾಬಾದ್, ಕೇಳಿದ್ದೀರಾ ಅಲ್ವಾ? ಸೊ ಈ ಸ್ಟೇಟ್ಸ್ ಎಲ್ಲ ನಾವೇನು ಮಾಡ್ತಾ ಇದ್ವಿ, ದೇರ್ ವಾಸ್ ಸೋ ಮಚ್ ಆಫ್ ಡಿಸ್ಟರ್ಬೆನ್ಸ್ ದಟ್ ವಾಸ್ ಹ್ಯಾಪನಿಂಗ್. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಜರ್ಮನಿಯಲ್ಲಿ ಯೂಸ್ ಮಾಡ್ತಾ ಇರೋ ಎಮರ್ಜೆನ್ಸಿ ಪ್ರಾವಿಷನ್ ಇಂಡಿಯನ್ಸ್ಗೂ ಅಪ್ಲೈ ಆಗುತ್ತೆ, ಇಂಡಿಯನ್ ಸಿಸ್ಟಮ್ಗೂ ಅಪ್ಲೈ ಆಗುತ್ತೆ ಅಂತ ಇಲ್ಲಿಗೆ ಇದನ್ನು ತೊಗೊಂಡು ಬಂದ್ವಿ. ಓಕೆ, ಆ್ಯಂಡ್ ಹಿಯರ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ 1935 ಅನ್ನೋದು
ಪ್ರೀ ಇಂಡಿಪೆಂಡೆನ್ಸಲ್ಲೂ ಕೂಡ ಎಮರ್ಜೆನ್ಸಿ ಪ್ರಾವಿಷನ್ನ ಹಾಕ್ತಿದ್ರು. ಯಾವಾಗ ಅಂದರೆ ವರ್ಲ್ಡ್ ವಾರ್ ಟೈಮ್, ವರ್ಲ್ಡ್ ವಾರ್ ಫಸ್ಟ್ ಯಾವಾಗ ಆಗಿದ್ದು? 19 39 to 45. ಫಸ್ಟು 14 to 18, 1914 1918 ಫಸ್ಟ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್ 1939 to 45. 1939 to 45 ಅಲ್ಲಿ ಏನಾಗ್ತಿತ್ತು ಅಂದರೆ, ಬ್ರಿಟಿಷ್ ಅವರು ವಿದೌಟ್ ಇನ್ಫಾರ್ಮಿಂಗ್ ಇಂಡಿಯನ್ ಪೀಪಲ್, ಇಟ್ ಆ್ಯಕ್ಚುಲಿ ಡೈವ್ಡ್ ಇನ್ ಟು ವರ್ಲ್ಡ್ ವಾರ್ 2. ಇಂಡಿಯನ್ಸ್ಗೆ ಇನ್ನು ಹೇಳೇ ಇಲ್ಲ. ದೋ ಇಟ್ ವಾಸ್ ರೂಲಿಂಗ್ ಇನ್ ಇಂಡಿಯಾಗೆ ಪೀಪಲ್ಗೆ ಹೇಳ್ದೇನೆ ಇಟ್ ಡೈವ್ಡ್ ಇನ್ ಟು ವರ್ಲ್ಡ್ ವಾರ್ 2. ಪ್ರಾವಿನ್ಸಸ್ ಲೈಕ್ ಮಡ್ರಾಸ್, ಬೆಂಗಾಲ್, ಬಿಹಾರಲ್ಲಿ ಇದ್ದಿದ್ದ ಮಿನಿಸ್ಟ್ರೀಸ್ ಎಲ್ಲ ರಿಸೈನ್ ಮಾಡಿಬಿಟ್ರು. ಓಕೆ, ನಮಗೆ ಹೇಳ್ದೇನೆ ನಮ್ಮ ಕಂಟ್ರಿನ ತೊಗೊಂಡೋಗಿ ವಾರಲ್ಲಿ ಇಡ್ತೀರಾ ನೀವು ಅಂತ ಹೇಳ್ಬಿಟ್ಟು ದೇ ಸ್ಟಾರ್ಟೆಡ್ ರಿಸೈನಿಂಗ್ ಸೋ ಮೆನಿ ಪೋಸ್ಟ್ ಆ್ಯಂಡ್ ದೇರ್ ವಾಸ್ ಸಮ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಆ ಟೈಮಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಆಫ್ ಇಂಡಿಯನ್ ಆ್ಯಕ್ಟ್ 1935 ಎಮರ್ಜೆನ್ಸಿ ಪ್ರಾವಿಷನ್ ಇದರಲ್ಲಿ ಇತ್ತಲ್ಲ, ಅವಾಗ ಯೂಸ್ ಮಾಡಿದರು. ಆ್ಯಂಡ್ ಇಟ್ ವಾಸ್ ಸ್ಟಿಲ್ ದೇರ್ ಟಿಲ್ ಕ್ವಿಟ್ ಇಂಡಿಯಾ ಮೂಮೆಂಟ್ವರೆಗೂ ಆ ಎಮರ್ಜೆನ್ಸಿ ಪ್ರಾವಿಷನ್ಸ್ನ ಇಟ್ಟಿದ್ರು. ಸೊ ಇವೆರಡು ನಮಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ 1947 ಇವೆರಡನ್ನು ತಗೊಂಡು ಬಂದರು. ಅಂಡರ್ಸ್ಟುಡ್ ವಿತ್ ದಿಸ್? ಕ್ಲಿಯರ್? ಓಕೆ. ನೆಕ್ಸ್ಟ್ ಅದೇ ಕ್ವಶನ್. ಆ್ಯಂಡ್ ವಿಚ್ ಕಂಟ್ರಿ ಡಸಂಟ್ ಹ್ಯಾವ್ ಎಮರ್ಜೆನ್ಸಿ ಪ್ರಾವಿಷನ್? ಆಬ್ವಿಯಸ್ಲಿ ಕಂಟ್ರೀಸ್ ದಟ್ ಹ್ಯಾವ್ ವೆರಿ ಲೆಸ್ ಪಾಪ್ಯುಲೇಷನ್. ಇವಾಗ ನಾರ್ವೆ, ಸ್ವೀಡನ್ಸ್ ಎಲ್ಲ ವೆರಿ ಟಾಪಲ್ಲಿರುತ್ತೆ. ಓಕೆ, ಟಾಪಲ್ಲಿರೋ ಕಂಟ್ರೀಸ್ ಆಬ್ವಿಯಸ್ಲಿ ದೇ ಸೋ ಮಚ್ ಆಫ್ ಕೋಲ್ಡ್ ಏರಿಯಾಸ್ಗೆ ಇರೋಕ್ಕಾಗಲ್ಲ ಅಲ್ಲ, ದೇ ಪೀಪಲ್ ಕ್ಯಾನ್ ನಾಟ್ ಸಸ್ಟೈನ್ ದೇರ್. ಸೊ ವಾಟ್ ಹ್ಯಾಪನ್ಸ್, ಅಲ್ಲಿ ಏನಾಗುತ್ತೆ, ಪಾಪ್ಯುಲೇಷನ್ ಎಲ್ಲಿ ಕಡಿಮೆ ಇರುತ್ತೆ, ಪಾಪ್ಯುಲೇಷನ್ ಇದ್ರೆ ಅಂತಾನೆ ವಾರ್ ಆಗೋದು, ಇನ್ನೊಂದಕ್ಕಾಗೋದು, ಎಲ್ಲನೂ ಆಗೋದು. ಸೊ ಪಾಪ್ಯುಲೇಷನ್ ಎಲ್ಲಿ ಕಡಿಮೆ ಇರುತ್ತೆ, ಎಮರ್ಜೆನ್ಸಿ ಪ್ರಾವಿಷನ್ ಅಲ್ಲಿ ಕಡಿಮೆ ಇರುತ್ತೆ. ರೀಸೆಂಟಾಗಿ ದೇರ್ ಇಸ್ ಒನ್ ಕಂಟ್ರಿ ಕಾಲ್ಡ್ ಚಿಲಿ. ಚಿಲಿ ಅನ್ನೋ ಒಂದು ಕಂಟ್ರಿ ಎಮರ್ಜೆನ್ಸಿ ಪ್ರಾವಿಷನ್ ತನ್ನ ಕಾನ್ಸ್ಟಿಟ್ಯೂಷನ್ಗೆ ಹಾಕ್ಕೊಂಡಿದೆ ರೀಸೆಂಟಾಗಿ ಅದು. ಓಕೆ, ವಿಚ್ ಕಂಟ್ರಿ ರೀಸೆಂಟ್ಲಿ ಆ್ಯಡೆಡ್? ರಿಮೂವ್ ಮಾಡಿದ್ದು ಯಾವುದೂ ಇಲ್ಲ. ರಿಮೂವ್ ಮಾಡಿದ್ದು ಇವತ್ತವರೆಗೂ ಯಾವ ಕಂಟ್ರಿನೂ ಎಮರ್ಜೆನ್ಸಿ ಪ್ರಾವಿಷನ್ನ ರಿಮೂವ್ ಮಾಡಿಲ್ಲ. ಇಟ್ ವಾಸ್ ನೀಡೆಡ್. ಎಮರ್ಜೆನ್ಸಿ ಪ್ರಾವಿಷನ್ ಅನ್ನೋದು ನೀಡ್ ಆಗಿತ್ತು. ಸೊ ಯಾವ ಕಂಟ್ರಿನೂ ಇವತ್ತವರೆಗೂ ಇಟ್ ಹ್ಯಾಸ್ ನಾಟ್ ರಿಮೂವ್ಡ್. ಬಟ್ ಆ್ಯಡೆಡ್ ಯಾವುದಾದ್ರೂ ಇದೆ ಅಂದರೆ ಚಿಲ್ಲಿ ರೀಸೆಂಟ್ಲಿ ಇನ್ 2022 or 23 ರೀಸೆಂಟಾಗಿ ಆ್ಯಡ್ ಆನ್ ಆಗಿದೆ. ಓಕೆ, ನೆಕ್ಸ್ಟ್ ಬರ್ಕೊಂಡ್ರ? ನೆಕ್ಸ್ಟ್, ವೈ ಎಮರ್ಜೆನ್ಸಿ ಆರ್ ಇನ್ ಪಾರ್ಟ್ ನಾಟ್ ಶೆಡ್ಯೂಲ್? ಸೇಮ್ ರೀಸನ್, ಅಂದರೆ ಕಾನ್ಸ್ಟಿಟ್ಯೂಷನ್ಗೆ ಕೊಟ್ಟಿದ್ದೆ ಅಲ್ವಾ ರೀಸನ್. ಆಬ್ವಿಯಸ್ಲಿ ಸ್ಪೆಷಲ್ ಮೆಜಾರಿಟಿ ಫಂಡಮೆಂಟಲ್ ರೈಟ್ಸ್ನ ಓವರ್ ರೈಡ್ ಮಾಡುತ್ತೆ. ಆ್ಯಂಡ್ ಶೆಡ್ಯೂಲ್ಸ್ನ ಇಟ್ ಕ್ಯಾನ್ ಬಿ ಅಮೆಂಡೆಡ್ ಥ್ರೂ ವೆರಿ ಫ್ರೀಕ್ವೆಂಟಾಗಿ ಅಮೆಂಡ್ ಮಾಡ್ಬೋದು. ಪಾರ್ಟ್ಸ್ನ ಅಮೆಂಡ್ ಮಾಡೋದಕ್ಕೆ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಏನಾಗುತ್ತೆ, ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ರಿಗರಸ್. ಅದನ್ನು ಅಮೆಂಡ್ ಮಾಡಬೇಕು ಅಂದರೆ ಸೋ ಮಚ್ ಆಫ್ ಪಾರ್ಲಿಮೆಂಟ್ ಸಿಟ್ಟಿಂಗ್ಸ್ ಬೇಕಾಗುತ್ತೆ, ಸೋ ಮಚ್ ಆಫ್ ಡಿಬೇಟ್ ಡಿಸ್ಕಷನ್ಸ್ ಎಲ್ಲ ಬೇಕಾಗುತ್ತೆ. ಸೊ ಪಾರ್ಟಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ಇನ್ನೊಂದು ಯಾಕೆ ಪಾರ್ಟಲ್ಲಿ ಇಟ್ಟಿರ್ತಾರೆ ಗೊತ್ತಾ, ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋದು ಕಾನ್ಸ್ಟಿಟ್ಯೂಷನಲ್ಲೂ ಯಾಕೆ ಇಟ್ಟಿದ್ದಾರೆ, ಕಾನ್ಸ್ಟಿಟ್ಯೂಷನಲ್ ಪಾರ್ಟಲ್ಲಿ ಯಾಕೆ ಇಟ್ಟಿದ್ದಾರೆ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ವಾರ್ ನಡೀತಿದೆ. ಓಕೆ, ವಾರ್ ನಡೀತಿರೋ ಟೈಮಲ್ಲಿ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೇ ಡಿಸ್ಟರ್ಬ್ ಆಗಿದ್ರೆ ನೀವು ಕಂಟ್ರಿನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ಇಫ್ ಶೆಡ್ಯೂಲಲ್ಲಿ ಇಟ್ಟಿದ್ರೆ ಅಥವಾ ಸ್ಟ್ಯಾಟ್ಯುಟರಿ ಲಾ ಅಲ್ಲಿ ಇಟ್ಟಿದ್ರೆ ಇಟ್ ಕ್ಯಾನ್ ಬಿ ಅಮೆಂಡೆಡ್ ವಿತ್ ಇನ್ ವೆರಿ ಸಿಂಪಲ್ ಮೆಜಾರಿಟಿ. ಇವತ್ತು ನಡೆಸ್ತಾರೆ, ವಿಂಟರ್ ಸೆಷನಲ್ಲಿ ನಡೆಸ್ತಾರೆ. ಸೊ ವಾಟ್ ಹ್ಯಾಪನ್ಸ್, ದೇ ವಿಲ್ ಪಾಸ್ ಅ ಬಿಲ್, ಆ್ಯಕ್ಟ್ ಆಗುತ್ತೆ, ಸಮಥಿಂಗ್ ವಿಲ್ ಚೇಂಜ್. ಈ ಎಮರ್ಜೆನ್ಸಿ ಸಮಥಿಂಗ್ ವಾರ್ ನಡೀತಾ ಇರುತ್ತೆ ಇಂಡಿಯಾದಲ್ಲಿ, ದೇರ್ ವಿಲ್ ಬಿ ಸೋ ಮಚ್ ಆಫ್ ಥ್ರೆಟ್. ನಾವಿಲ್ಲಿ ಪಾರ್ಟ್ಸ್ನ ಶೆಡ್ಯೂಲ್ಸ್ನ ಅಮೆಂಡ್ ಮಾಡಿಕೊಂಡು ಸ್ಟ್ಯಾಟ್ಯುಟರಿನಲ್ಲಿ ಚೇಂಜ್ ಮಾಡ್ಕೊಂಡಿದ್ರೆ ಅದನ್ನು ಯಾವಾಗ ಕಂಟ್ರೋಲ್ ಮಾಡೋದು? ಅದಕ್ಕೆಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗುತ್ತೆ? ನೋ. ಅದಕ್ಕೋಸ್ಕರ ಸ್ಟೇಬಲ್ ಪ್ರಾವಿಷನ್ಸ್ ಇರಬೇಕು, ಸ್ಟೇಬಲ್ ಆರ್ಟಿಕಲ್, ಸ್ಟೇಬಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು ಅನ್ನೋದಕ್ಕೋಸ್ಕರ ದಿಸ್ ಕೆನ್ ನಾಟ್ ಬಿ ಅಮೆಂಡೆಡ್ ಫ್ರೀಕ್ವೆಂಟ್ಲಿ. ಅದನ್ನು ಆಬ್ವಿಯಸ್ಲಿ ಸೇ ಫಾರ್ ಎಕ್ಸಾಂಪಲ್ ಇವಾಗ ಗೌರ್ಮೆಂಟ್ ಅನ್ನೋದ್ರಲ್ಲಿ ಒನ್ ಗೌರ್ಮೆಂಟು ಇಟ್ ವಿಲ್ ಹ್ಯಾವ್ ಸೋ ಮಚ್ ಆಫ್ ಪವರ್ ಆ್ಯಂಡ್ ಅವ್ರಿಗೆ ಇಷ್ಟ ಬಂದಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ, ಇಂದಿರಾ ಗಾಂಧಿ ಟೈಮಲ್ಲಿ ಅದೇ ಆಗಿದ್ದು. ಓಕೆ, ಇಷ್ಟ ಬಂದಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇಂಪೋಸ್ ಮಾಡ್ತಾ ಇದ್ರೆ ದೇರ್ ವಿಲ್ ಬಿ ನೋ ಅಟೆನ್ಷನ್ ಗಿವನ್ ಟು ಕಂಟ್ರೋಲ್ ಆಫ್ ವಾರ್. ನ್ಯಾಷನಲ್ ಸೆಕ್ಯೂರಿಟಿಗೆ ಕಂಟ್ರೋಲ್ ಮಾಡೋಕ್ಕೆ ಅಟೆನ್ಷನ್ ಜಾಸ್ತಿ ಕೊಡೋಕ್ಕಾಗಲ್ಲ. ಸ್ಟೇಬಲ್ ರೂಲ್ ಇದ್ದರೆ, ಅದನ್ನು ಅಲ್ಲಾಡ್ಸೋಕ್ಕಾಗದೇ ಇರೋ ಒಂದು ಸ್ಟೇಬಲ್ ರೂಲ್ ಇದ್ದರೆ, ಸೊ ಬೇಕು ಕೂಡ ಸ್ಟೇಬಲ್ ರೂಲ್ ಅನ್ನೋದು ವೈಲ್ ಎಮರ್ಜೆನ್ಸಿ ವಾರ್ ಅನ್ನೋದಕ್ಕೆ ಬೇಕು. ಸೊ ದಟ್ ಈಸ್ ದ ರೀಸನ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ವೈ ಕಾನ್ಸ್ಟಿಟ್ಯೂಷನ್ ಲಾ ಆಗಿದೆ ಆ್ಯಂಡ್ ಅದನ್ನು ಪಾರ್ಟ್ಸಲ್ಲಿ ಇಟ್ಟಿರ್ತಾರೆ, ನಾಟ್ ವಿತ್ ಶೆಡ್ಯೂಲ್. ಅಂಡರ್ಸ್ಟುಡ್ ವಿತ್ ದಿಸ್?
ಓಕೆ. ನೆಕ್ಸ್ಟ್ ಆಬ್ವಿಯಸ್ಲಿ ನಾನು ಹೇಳಿದೆ ದೇರ್ ಇಸ್ 10 ಆರ್ಟಿಕಲ್ಸ್ ಫ್ರಮ್ 352 ಇಂದ 360ವರೆಗೂ 10 ಆರ್ಟಿಕಲ್ಸ್ ನ್ಯಾಷನಲ್ ಎಮರ್ಜೆನ್ಸಿಗೆ ಬರುತ್ತೆ. ಅದು ಓಕೆ. ನಾವು ನ್ಯಾಷನಲ್ ಎಮರ್ಜೆನ್ಸಿ ಅಂತ ನಾನು ಇಷ್ಟು ಯೂಸ್ ಮಾಡ್ತಾ ಇದ್ದೀನಿ. ನ್ಯಾಷನಲ್ ಎಮರ್ಜೆನ್ಸಿ ಇಸ್ ಇಟ್ ಕರೆಕ್ಟ್ ಅ ವರ್ಡ್ ಟು ಯೂಸ್ ಫಾರ್ ಎಮರ್ಜೆನ್ಸಿ? ನಮ್ಮಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕೊಟ್ಮೇಲೆ ಆರ್ಟಿಕಲ್ 350ಯಲ್ಲಿ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಅಂತ ಯಾಕೆ ಕೊಟ್ಟಿದ್ದಾರೆ? ನಾನು ಇಷ್ಟು ಸಲ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ, ಲೈಕ್ ವೈ? ಸಿ ಏನಾಗಿದೆ, ಆರ್ಟಿಕಲ್ಸಲ್ಲಿ ಪ್ರೊಕ್ಲಮೇಷನ್ ಇನ್ಸ್ಟೆಡ್ ನಮಗೆ ನ್ಯಾಷನಲ್ ಅಂತ ಅಲ್ಲಿ ಕೊಟ್ಟಿಲ್ಲ. ಓಕೆ, ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಅಂತಲೇ ಮೆನ್ಷನ್ ಮಾಡಿರೋದು. ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಅಂದರೆ ಇಶ್ಯೂ ಆಫ್ ಎನ್ ಆರ್ಡರ್ ಬೈ ಅ ಪ್ರೆಸಿಡೆಂಟ್ ಟು ಕಂಟ್ರೋಲ್ ಎಮರ್ಜೆನ್ಸಿ ಅಂತ ಪ್ರೊಕ್ಲಮೇಷನ್ ಅಂತ ಕೊಟ್ಟಿರೋದು. ಆ ಪ್ರೊಕ್ಲಮೇಷನ್ ಅನ್ನೋದು ಅದೇ ಆಬ್ವಿಯಸ್ಲಿ ಪ್ರೊಕ್ಲಮೇಷನ್ ಅನ್ನೋದು ಪ್ರೆಸಿಡೆಂಟ್ ವಿಲ್ ಇಶ್ಯೂ ಟು ಕಂಟ್ರೋಲ್ ದ ವಾರ್, ಇಂಟರ್ನಲ್, ಆಮೇಲೆ ಎಕ್ಸ್ಟರ್ನಲ್ ಅಗ್ರೆಷನ್ ಅಂತ. ಸೊ ಆರ್ಟಿಕಲ್ 352 ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ. ಆರ್ಟಿಕಲ್ 353 ಎಫೆಕ್ಟ್ ಆಫ್ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ. ಎಫೆಕ್ಟ್ ಆಫ್ ಪ್ರೊಕ್ಲಮೇಷನ್ ನಾನು ಹೇಳಿದೆ ಅಲ್ವಾ, ಎಫೆಕ್ಟ್ ಏನಿರುತ್ತೆ. ಇವಾಗ ನಾನು ಆಗಲೇ ಒಂದು ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ಏನೇನು ಕೊಟ್ಬಿಟ್ಟು ಎಕ್ಸಾಂಪಲ್ ಕೊಟ್ಟೆ ತಾನೆ, ಅದಕ್ಕೆ ಏನು ಎಫೆಕ್ಟ್ ಇರುತ್ತೆ ಅಂತ. ಸಿಮಿಲರ್ಲಿ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಮಾಡಿದಾಗ ಅದರದ್ದು ಎಫೆಕ್ಟ್ ಏನಿರುತ್ತೆ ಅನ್ನೋದು ಯಾವ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಆರ್ಟಿಕಲ್ 353. ಆಯಿತಾ? ನೆಕ್ಸ್ಟ್ ಆರ್ಟಿಕಲ್ 354 ಅಪ್ಲಿಕೇಶನ್ ಆಫ್ ಪ್ರೊವಿಷನ್ಸ್ ರಿಲೇಟೆಡ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ರೆವೆನ್ಯೂ. ಎಮರ್ಜೆನ್ಸಿ ಹಾಕಿರ್ತಾರೆ, ಎಮರ್ಜೆನ್ಸಿ ನಡೀತಿರುತ್ತೆ. ಆ ಟೈಮಲ್ಲಿ ರೆವೆನ್ಯೂ ಡಿಸ್ಟ್ರಿಬ್ಯೂಷನ್ ಹೆಂಗೆ ನಡೆಯುತ್ತೆ, ಹೆಂಗೆ ನಡಿಬೇಕು ಅನ್ನೋದನ್ನು ಯಾವ ಆರ್ಟಿಕಲ್ ಅಂದರೆ 354. ಓಕೆ. 355ಅಲ್ಲಿ ಯೂನಿಯನ್ ಹ್ಯಾಸ್ ಟು ಪ್ರೊಟೆಕ್ಟ್ ಸ್ಟೇಟ್ಸ್. ನಮ್ಮಲ್ಲಿ ಇಂಡಿಸ್ಟ್ರಕ್ಟಬಲ್ ಯೂನಿಯನ್, ಡಿಸ್ಟ್ರಕ್ಟಬಲ್ ಸ್ಟೇಟ್ಸ್ ವರ್ಡ್ ಕೇಳಿದ್ದೀರಾ? ಆರ್ಟಿಕಲ್ 1 ವಿ ಹ್ಯಾವ್ ಯೂಸ್ಡ್ ಸ್ಟೇಟ್ಸ್ ಅನ್ನೋದು. ಇಂಡಿಸ್ಟ್ರಕ್ಟಬಲ್ ಯೂನಿಯನ್ ವಿತ್ ಡಿಸ್ಟ್ರಕ್ಟಬಲ್ ಸ್ಟೇಟ್ ಅಂದರೆ ಇಂಡಿಸ್ಟ್ರಕ್ಟಬಲ್ ಯೂನಿಯನ್ ಇಸ್ ವೆರಿ ಸ್ಟೇಬಲ್, ಬಟ್ ಸ್ಟೇಟ್ ಕ್ಯಾನ್ ಬಿ ಆಲ್ಟರ್ಡ್, ಇಟ್ ಕ್ಯಾನ್ ಬಿ ಆ್ಯಡೆಡ್, ಇಟ್ ಕ್ಯಾನ್ ಬಿ ಡಿಲೀಟೆಡ್, ದೇರ್ ಬೌಂಡ್ರೀಸ್ ಕ್ಯಾನ್ ಬಿ ಎಲ್ಲನೂ ಆಲ್ಟರ್ ಮಾಡುತ್ತೆ ಅಲ್ವಾ? ಸೊ ಇಲ್ಲಿ ಯೂನಿಯನ್, ಡ್ಯೂಟಿ ಆಫ್ ಎ ಯೂನಿಯನ್ ಟು ಪ್ರೊಟೆಕ್ಟ್ ದ ಸ್ಟೇಟ್ಸ್ ಬಿಕಾಸ್ ಇಂಡಿಸ್ಟ್ರಕ್ಟಬಲ್ ವಿತ್ ಡಿಸ್ಟ್ರಕ್ಟಬಲ್ ಅನ್ನೋ ಇರೋದ್ರಿಂದ ಆ ಸ್ಟೇಟ್ ಆರ್ಟಿಕಲ್ ಅದನ್ನು ಡಿಫೈನ್ ಮಾಡೋದ್ರಿಂದ ಯೂನಿಯನ್ಗೆ ಒಂದು ಪವರ್ ಕೊಟ್ಟಿದ್ದಾರೆ, ಸ್ಟೇಟ್ಸ್ಗೆ ಕಂಟ್ರೋಲ್ ಪ್ರೊಟೆಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಯಾವ ಆರ್ಟಿಕಲ್ ಅಂದರೆ 355. ಓಕೆ. ನೆಕ್ಸ್ಟ್ 356 ಪ್ರೊವಿಷನ್ ಇನ್ ಕೇಸ್ ಆಫ್ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ. ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಅಂದರೆ ನೆಕ್ಸ್ಟ್ ಸ್ಲೈಡಲ್ಲಿ ಗೊತ್ತಾಗುತ್ತೆ. ಎಮರ್ಜೆನ್ಸಿ ಅನ್ನೋದು 3ಅಲ್ಲಿ ಡಿಫೈನ್ ಆಗುತ್ತೆ, ನ್ಯಾಷನಲ್, ಸ್ಟೇಟು, ಫೈನಾನ್ಷಿಯಲ್. ನಮ್ಮಲ್ಲಿ ಎಮರ್ಜೆನ್ಸಿ ಇಷ್ಟಕ್ಕೆ ಕೊಟ್ಟಿರೋದು, ಬೇರೆದಕ್ಕೂ ಕೊಡ್ಬೋದಾಗಿತ್ತು, ಬಟ್ ತುಂಬ ಇಟ್ ವಿಲ್ ಬಿಕಮ್ ವೆರಿ ಹ್ಯೂಜ್. ಯಾಕೆ ಈ 3ಕ್ಕೆ ಕೊಟ್ಟಿದ್ದಾರೆ? ವಾಟ್ ಈಸ್ ದ ರೀಸನ್? ವೈ ಡಿಡ್ ನಾಟ್ ದೇ ಆ್ಯಡ್ ಎನಿ ಅದರ್ ಎಮರ್ಜೆನ್ಸಿ? ಏನಿರ್ಬೋದು? ಸಿ, ಈ 3 ಆ್ಯಡ್ ಮಾಡಿದ್ರೆ ಎಲ್ಲನೂ ಕಂಟ್ರೋಲ್ ಮಾಡ್ದಂಗೆ ಅಂತ. ನ್ಯಾಷನಲ್, ಸ್ಟೇಟ್, ಫೈನಾನ್ಷಿಯಲ್. If you add this and if you take control of this, it is meant and it is understood you are taking control of everything ಅಂತ. ಎಲ್ಲಾನು ಎವ್ರಿಥಿಂಗ್ ಕಮ್ಸ್ ಅಂಡರ್ ದಿಸ್. ಅದಕ್ಕೋಸ್ಕರ ಈ 3ನ ಆ್ಯಡ್ ಮಾಡಿರ್ತಾರೆ. ಓಕೆ. ಸೊ ಇನ್ ಕೇಸ್ ಆಫ್ ಕಾನ್ಸ್ಟಿಟ್ಯೂಷನಲ್, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಅಂದರೆ ಸ್ಟೇಟ್ ಬರುತ್ತೆ. ಓಕೆ. ನೋವೇರ್ ಇಟ್ ಇಸ್ ಮೆನ್ಷನ್ ಸ್ಟೇಟ್, ನ್ಯಾಷನಲ್ ಅಂತ ಮೆನ್ಷನ್ ಮಾಡಿಲ್ಲ. ಇಟ್ ಈಸ್ ಓನ್ಲಿ ಮೆನ್ಷನ್ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ, ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಅಥವಾ ಪ್ರೆಸಿಡೆಂಟ್ ರೂಲ್ ಅಂತ ಹೇಳ್ತಾರೆ. ಸ್ಟೇಟ್ ಎಮರ್ಜೆನ್ಸಿ ನಾವು ಮಾಡ್ಕೊಂಡಿರೋದು ಸಿಂಪಲ್ ವರ್ಡ್ ಆಗಿ ನಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾವು ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಅಂತ ಮಾಡ್ಕೊಂಡಿರೋದು. ಬಟ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಫೈನಾನ್ಷಿಯಲ್ ವರ್ಡ್ ಇಟ್ಟಿದಾರಾ? ಅಥವಾ ಬೇರೆ ಅದಕ್ಕೂ ಈ ಥರ ಏನಾನ ಇದೆಯಾ? ಇಲ್ಲ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಇಸ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತಲೇ ಇಟ್ಟಿರ್ತಾರೆ. ಬಟ್ ಇದಕ್ಕೆ ನೋ, ನ್ಯಾಷನಲ್ ಅಂತಲೂ ಇಟ್ಟಿಲ್ಲ, ಸ್ಟೇಟ್ ಅಂತಲೂ ಇಟ್ಟಿಲ್ಲ. ಇಟ್ಸ್ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಅಂತ ಹೇಳಬೇಕು. ಇಲ್ಲಾಂದರೆ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಆರ್ ಪ್ರೆಸಿಡೆಂಟ್ಸ್ ರೂಲ್. ಅಂಡರ್ಸ್ಟುಡ್? ಓಕೆ. ಓಕೆ. ನೆಕ್ಸ್ಟ್ 357 ಎಕ್ಸಸೈಸ್ ಆಫ್ ಲೆಜಿಸ್ಲೇಟಿವ್ ಪವರ್. ಲೆಜಿಸ್ಲೇಟಿವ್ ಪವರ್ ಎಕ್ಸಸೈಸ್ ಮಾಡೋಕ್ಕೆ ಎಮರ್ಜೆನ್ಸಿ ಟೈಮಲ್ಲಿ ಏನು ಅನ್ನೋದನ್ನು 357ಅಲ್ಲಿ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಆಫ್ ಪ್ರಾವಿಷನ್ ಅಟ್ ಫಂಡಮೆಂಟಲ್ ರೈಟ್ಸ್, ಇವೆರಡೂ ಇದೆ ಅಲ್ವಾ, 358 ಆ್ಯಂಡ್ 359. ಇದರದ್ದು ಡಿಫ್ರೆನ್ಸು ನಾನು ಹೇಳ್ತೀನಿ ಮುಂದಿನ ಸ್ಲೈಡ್ಸಲ್ಲಿ. ಆರ್ಟಿಕಲ್ 19ಗೆ ಸಸ್ಪೆನ್ಷನ್ಗೆ ಬರೀ ಆರ್ಟಿಕಲ್ 19 ಆರ್ಟಿಕಲ್ 19ನಲ್ಲಿ ಎಷ್ಟು ಫಂಡಮೆಂಟಲ್ ರೈಟ್ಸ್ ಇದ್ದಾವೆ? 6. ವೆರಿ ಗುಡ್.
ಆರ್ಟಿಕಲ್ 6 ಸಸ್ಪೆನ್ಷನ್ ಆಫ್ ಪ್ರಾವಿಷನ್ ಆರ್ಟಿಕಲ್ 19 6 ಫಂಡಮೆಂಟಲ್ ರೈಟ್ಸ್ನ ಡಿಲೀಷನ್ ಆಗೋದು ಅಂದರೆ ಸಸ್ಪೆಂಡ್ ಆಗೋದು ಆರ್ಟಿಕಲ್ 358 ಕೊಟ್ಟವ್ರೆ. 359 ಅದರ್ ದೆನ್ ಆರ್ಟಿಕಲ್ 19 ಅಂದರೆ 14 ಇರ್ಬೋದು, 16 ಇರ್ಬೋದು, 2021 ಇದೆಯಾ? ನೋ, 20 ಮತ್ತು 21 ಅದು ಐ ವಿಲ್ ಎಕ್ಸ್ಪ್ಲೇನ್. ಬಟ್ ನೋ ದ್ಯಾಟ್ ಫ್ಯಾಕ್ಟ್ ಏನಂದರೆ ಆರ್ಟಿಕಲ್ 20 ಮತ್ತು 21 ಇಲ್ಲಿ ಸಸ್ಪೆಂಡ್ ಮಾಡೋಕ್ಕೆ ಬರಲ್ಲ. ಯು ಕೆನ್ ನಾಟ್ ಸಸ್ಪೆಂಡ್ ಆರ್ಟಿಕಲ್ 20 ಆ್ಯಂಡ್ 21. ಇದನ್ನು ಯಾವ ಅಮೆಂಡ್ಮೆಂಟಲ್ಲಿ ಹಾಕಿದ್ದಾರೆ ಅಂದರೆ ಅಮೆಂಡ್ಮೆಂಟ್ 44th. ಓಕೆ, 44th ಅಮೆಂಡ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಆಗ್ತಿತ್ತು ಆರ್ಟಿಕಲ್ 2021 ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 2021 ಆಗ್ತಿತ್ತು. ಓಕೆ, ಆ್ಯಂಡ್ ಆರ್ಟಿಕಲ್ 359 ಅಪ್ಲಿಕೇಶನ್ ಆಫ್ ದಿಸ್ ಪಾರ್ಟ್ ಟು ದ ಸ್ಟೇಟ್ ಆಫ್ ಪಂಜಾಬ್ ಯಾಕಂದರೆ ವಿಲ್ಸ್ ಹಿಯರ್ ದ ಸ್ಟೋರಿ ಆಫ್ ಇಟ್. ಆ್ಯಂಡ್ ನೆಕ್ಸ್ಟ್ ಪ್ರಾವಿಷನ್ ಆಸ್ ಎ ಫೈನಾನ್ಷಿಯಲ್ ಎಮರ್ಜೆನ್ಸಿ ಲಾಸ್ಟ್ಗೆ ಏನು ಕೊಟ್ಟಿದ್ದಾರೆ ಆರ್ಟಿಕಲ್ 360. ಅಂಡರ್ಸ್ಟುಡ್? ಆ್ಯಂಡ್ ಇನ್ನೊಂದು ಫ್ಯಾಕ್ಟ್ ಏನು ಹೇಳಬೇಕು ಅಂದರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇಲ್ಲಿವರೆಗೂ ನಮ್ಮ ಇಂಡಿಯಾದಲ್ಲಿ ಆಗೇ ಇಲ್ಲ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಇಲ್ಲಿವರೆಗೂ ಡಿಕ್ಲೇರ್ ಮಾಡೇ ಇಲ್ಲ. ಓಕೆ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಹ್ಯಾಸ್ ನೆವರ್ ಡಿಕ್ಲೇರ್ಡ್ ಇನ್ ಇಂಡಿಯಾ. ಎಷ್ಟೇ ಕ್ರೈಸಿಸ್ ಬಂದರೂ, ನಮ್ಮದ್ರಲ್ಲಿ ಎಕನಾಮಿಕ್ ಡಿಪ್ರೆಷನ್ ಬಂದಿದ್ರೂ ಕೂಡ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅನ್ನೋದು ಒಂದು ಮಾತ್ರ ವಿ ಹ್ಯಾವ್ ನೆವರ್ ಯೂಸ್ಡ್. ಆ್ಯಂಡ್ ಇಂಟರ್ನಲ್ ಎಮರ್ಜೆನ್ಸಿ ಅಂತ ಇದೆ. ಇಂಟರ್ನಲ್ ಎಮರ್ಜೆನ್ಸಿ ಅಂದರೆ ಲೈಕ್ ನಾನು ಹೇಳ್ದಂಗೆ ಪ್ರೆಸಿಡೆಂಟ್ಸ್ ರೂಲ್ ಆರ್ ಕಾನ್ಸ್ಟಿಟ್ಯೂಷನಲ್ ರೂಲ್, ಅದನ್ನು ಒಂದೇ ಒಂದು ಸಲ ನಾವು we have declared that only once. National emergency 3 times. That is 1962, 1971, 1975. 3 times. Internal emergency 1 time. Financial emergency 0. Okay. Yes. Types of national emergency. Ivaga types of national emergency ge obviously ನಾನು ಅಂಡರ್ಸ್ಟ್ಯಾಂಡಿಂಗೋಸ್ಕರ ನ್ಯಾಷನಲ್, ಸ್ಟೇಟ್ ಆ್ಯಂಡ್ ಫೈನಾನ್ಷಿಯಲ್ ಅಂತ ಹಾಕಿದ್ದೀನಿ. ಬಟ್ ಇಟ್ ಈಸ್ ನಾಟ್ ಮೆನ್ಷನ್. ನಾನು ಹೇಳ್ದಂಗೆ ನ್ಯಾಷನಲ್ ಮೆನ್ಷನ್ ಆಗಿಲ್ಲ, ಸ್ಟೇಟ್ ಮೆನ್ಷನ್ ಆಗಿಲ್ಲ. ಓಕೆ, ಸೊ ನ್ಯಾಷನಲಲ್ಲಿ ಆರ್ಟಿಕಲ್ ಯಾವುದು 352, ಸ್ಟೇಟಲ್ಲಿ 356 ಆ್ಯಂಡ್ ಫೈನಾನ್ಷಿಯಲ್ 360. ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಏನು? ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಪೀರಿಯಡ್ ವೇರ್ ಸೆಕ್ಯೂರಿಟಿ ಆಫ್ ದ ನೇಷನ್ ಇಸ್ ವೆರಿ ಸಿವಿಯರ್ಲಿ ಥ್ರೆಟನ್ಡ್. ಓಕೆ, ನ್ಯಾಷನಲ್ ಎಮರ್ಜೆನ್ಸಿ ಕ್ಯಾನ್ ಬಿ ರೆಫರ್ಡ್ ಆಸ್ ಸ್ಟೇಟ್ ಆಫ್ ಎಮರ್ಜೆನ್ಸಿ ಕಾಸ್ಡ್ ಬೈ ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್, ಆರ್ಮ್ಡ್ ರೆಬಿಲಿಯನ್. ಈ ಟರ್ಮ್ಸ್ ಇದೆಲ್ಲ, ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್, ಆರ್ಮ್ಡ್ ರೆಬಿಲಿಯನ್, ಇದನ್ನು ಯು ಹ್ಯಾವ್ ಟು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್. ಸುಮ್ಮನೆ ವಾರ್ ಅಂದರೆ ಓಕೆ ವಾರ್ ಅದಲ್ಲ. ವಿ ವಿಲ್ ಡಿಫೈನ್ ದ್ಯಾಟ್ ಇನ್ ಎಮರ್ಜೆನ್ಸಿ ಪ್ರಾವಿಷನ್. ಇದರಲ್ಲಿ ಎಮರ್ಜೆನ್ಸಿ ಪ್ರಾವಿಷನಲ್ಲಿ ಈ 3 ಟರ್ಮ್ಸ್ನ ನೀವು ಯು ಹ್ಯಾವ್ ಟು ನೋ ವಾಟ್ ಇಸ್ ದಿಸ್ 3 ಟರ್ಮ್ಸ್. ಓಕೆ, ಇನ್ ಇಂಡಿಯಾ ಪ್ರಾವಿಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ 352 ಅಲ್ಲಿ ಇರುತ್ತೆ. ಈಗ ನ್ಯಾಷನಲ್ ಎಮರ್ಜೆನ್ಸಿ ಇಸ್ ಸಮಥಿಂಗ್, ಒಂದು ನಿಮಿಷ ರೀ. ಓಕೆ, ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋದು ಹೋಲ್ ಕಂಟ್ರಿ, ನ್ಯಾಷನಲ್ ಅಂದರೆ ಆಬ್ವಿಯಸ್ಲಿ ನ್ಯಾಷನಲ್, ಹೋಲ್ ಕಂಟ್ರಿಗೆ. ಮೈ ಕ್ವೆಶನ್ ಇಸ್ ನ್ಯಾಷನಲ್ ಎಮರ್ಜೆನ್ಸಿ ಕ್ಯಾನ್ ಬಿ ಅಪ್ಲೈ ಟು ಹೋಲ್ ಕಂಟ್ರಿ ಆರ್ ಪಾರ್ಟ್ ಆಫ್ ಅ ಕಂಟ್ರಿ. ಇಸ್ ಇಟ್ ಯಾವುದು ಕರೆಕ್ಟ್ ಇವೆರಡರಲ್ಲಿ? ಪಾರ್ಟ್ ಆಫ್ ಕಂಟ್ರಿ, ಹೋಲ್ ಕಂಟ್ರಿ, ಪಾರ್ಟ್ ಆಫ್ ಕಂಟ್ರಿ, ಹೋಲ್ ಕಂಟ್ರಿ, ಬೋತ್ ಎಷ್ಟು ಜನ? ಬೋತ್ ಇಲ್ಲ. ಪಾರ್ಟ್ ಆಫ್ ಕಂಟ್ರಿ ಟೆಲ್ ಬೋತ್ ಪಾರ್ಟ್ ಆಫ್ ಕಂಟ್ರಿ ಆರ್ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಸಿ ಇಟ್ ಕ್ಯಾನ್ ಬಿ ಡಿಕ್ಲೇರ್ ಟು ಹೋಲ್ ಆಫ್ ದ ಕಂಟ್ರಿ ಆರ್ ಪಾರ್ಟ್ ಆಫ್ ಅ ಕಂಟ್ರಿ, ಬೋತ್. ಇಟ್ ಕ್ಯಾನ್ ಬಿ ಡಿಕ್ಲೇರ್ ಟು ಹೋಲ್ ಆಫ್ ದ ಕಂಟ್ರಿ ಆರ್ ಪಾರ್ಟ್. ಇವಾಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಪುಲ್ವಾಮಾ ಅಟ್ಯಾಕ್ ಕೇಳಿದ್ದೀರಾ ಅಲ್ವಾ? ಆಗಿದೆ ಅಲ್ವಾ? ಸೊ ವೇರ್ ಡಿಡ್ ಇಟ್ ಹ್ಯಾಪನ್? ಜಮ್ಮು ಆ್ಯಂಡ್ ಕಾಶ್ಮೀರ್. ಓಕೆ, ಪುಲ್ವಾಮಾ ಅಟ್ಯಾಕ್ ಆಗಿದೆ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಆಗಿದೆ. ಸೊ ಇಂಡಿಯಾ ವಿಲ್ ಕಮ್ ಅಂಡ್ ಸೇ ಪುಲ್ವಾಮಾ ಅಟ್ಯಾಕ್ ಆಗಿದೆ ಜಮ್ಮು ಕಾಶ್ಮೀರಲ್ಲಿ, ಇಂಡಿಯಾಗೆಲ್ಲ ಯಾಕೆ ನ್ಯಾಷನಲ್ ಎಮರ್ಜೆನ್ಸಿ? ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ರಿಸೋರ್ಸಸ್ ಎಲ್ಲಾನು. ಐ ಕ್ಯಾನ್ ಓನ್ಲಿ ಇಶ್ಯೂ ಫಾರ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಕ್ಯಾನ್ ಐ ಡೂ ದಿಸ್? ಎಸ್. ಓಕೆ, ನಾವು ಇವಾಗ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಇನ್ನೊಂದು ಇದೆ. ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಮಾತ್ರನೇ, ಜಮ್ಮು ಆ್ಯಂಡ್ ಕಾಶ್ಮೀರ್ದು ಥ್ರೆಟ್ ಅಂದರೆ ಅದರದ್ದು ಡಿಸ್ಟರ್ಬೆನ್ಸು ರೆಸ್ಟ್ ಆಫ್ ದ ಕಂಟ್ರಿಗೂ ಇನ್ ಸಮ್ ಆರ್ ಅದರ್ ವೇ ಇಟ್ ಮೈಟ್ ಹ್ಯಾಪನ್ ಇನ್ ಫ್ಯೂಚರ್. ಅದಕ್ಕೋಸ್ಕರ ನಾನು ನ್ಯಾಷನಲ್ ಎಮರ್ಜೆನ್ಸಿ ಹೋಲ್ ಆಫ್ ದ ಕಂಟ್ರಿಗೆ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಕ್ಯಾನ್ ಇಟ್ ಬಿ ಡನ್ ಲೈಕ್ ದಿಸ್? ಎಸ್, ವೆರಿ ಗುಡ್. ಸೊ ಈ ಥರ ಆಗುತ್ತೆ. ಅಂದರೆ ಪಾರ್ಟ್ ಆಫ್ ಕಂಟ್ರಿಗೂ ಇಶ್ಯೂ ಮಾಡ್ಬೋದು ನಾವು,
ಇಲ್ಲ ಅಂದರೆ ಹೋಲ್ ಆಫ್ ಕಂಟ್ರಿಗೂ ಕೂಡ ಈ ಥರ ಇಶ್ಯೂ ಮಾಡ್ಬೋದು. ಓನ್ಲಿ ಪಾರ್ಟ್ ಆಫ್ ಕಂಟ್ರಿ ಥ್ರೆಟನ್ ಆಗಿದೆ ಅಂತ ಹೇಳ್ಬಿಟ್ಟು ಹೋಲ್ ಆಫ್ ಕಂಟ್ರಿಗೆ ಇಶ್ಯೂ ಮಾಡದೇ ಇರೋದನ್ನ ಮಾಡದೇ ಇರೋ ಥರ ಅಲ್ಲ. ಇಟ್ ಕ್ಯಾನ್ ಬಿ ಒಂದು ಸ್ಟೇಟಲ್ಲಿ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಟೇಟಲ್ಲೂ ಕೂಡ ನಾವು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬೋದು. ಅಂಡರ್ಸ್ಟುಡ್ ವಿತ್ ದಿಸ್? ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಇಟ್. national country applies to whole country. Yes, national apply ಇದು whole countryಗೂ ಆಗುತ್ತೆ, but it is not mandatory ಇಲ್ಲ. Okay, mandatory ಇಲ್ಲ. The president's advice by the cabinet can declare for entire nation or specific part ಅಂದ್ರೆ specific state. okay na, specific state addressing threat like based on the danger of war, based on the threat of a war, ಅದನ್ನ ಪಾರ್ಟ್ಗೂ ಹಾಕ್ಬೋದು ಇಲ್ಲ ಹೋಲ್ ಆಫ್ ಕಂಟ್ರಿಗೂ ಹಾಕ್ಬೋದು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಓಕೆ, ಈಗ ನಾವು ಸ್ಪೆಸಿಫಿಕ್ ಪಾರ್ಟ್ಗೆ ಅಂತ ಹೇಳಿದ್ವಲ್ವ, ನಾವು ಫಸ್ಟ್ ಯೂಶಲಿ ವಾಟ್ ಯೂಸ್ ಟು ಹ್ಯಾಪನ್, ಒಂದ್ಸಲ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಹೋಲ್ ಆಫ್ ಅ ಕಂಟ್ರಿಗೆ ಡಿಕ್ಲೇರ್ ಆಗ್ತಿತ್ತು. ಸ್ಪೆಸಿಫಿಕ್ ಏರಿಯಾಗೆ ಮಾತ್ರ ಡಿಕ್ಲೇರ್ ಮಾಡ್ಬೋದು ಅಂತ ಯಾವಾಗ ಅನೌನ್ಸ್ ಆಗಿದ್ದು ಅಂದರೆ ಈ 1976 ಅಲ್ಲಿ ಇಟ್ ಕ್ಯಾನ್ ಬಿ ಓನ್ಲಿ ಇಶ್ಯೂಡ್ ಟು ಅ ಪಾರ್ಟ್. ಅದನ್ನ ಯಾವ ಅಮೆಂಡ್ಮೆಂಟಲ್ಲಿ ಮಾಡಿದ್ದು ಅಂದರೆ 42nd ಅಮೆಂಡ್ಮೆಂಟ್ 1976 ಅಲ್ಲಿ. ಓಕೆ, ಅಂಡರ್ಸ್ಟುಡ್? ಇದು ಮುಂಚೆ ಇರಲಿಲ್ಲ. ಬಿಫೋರ್ 1976 ಇಟ್ ವಾಸ್ ಡಿಕ್ಲೇರ್ ಟು ಹೋಲ್ ಕಂಟ್ರಿ. ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಹೋಲ್ ಕಂಟ್ರಿಗೆ ಡಿಕ್ಲೇರ್ ಆಗ್ತಿತ್ತು. ಅದಾದಮೇಲೆ ಈಗ ಅಟ್ ಪ್ರೆಸೆಂಟ್ಲಿ ಇಟ್ ಕ್ಯಾನ್ ಬಿ ಡಿಕ್ಲೇರ್ ಟು ಸ್ಪೆಸಿಫಿಕ್ ಪಾರ್ಟ್ ಆರ್ ಹೋಲ್ ಕಂಟ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್, ಓಕೆ, ಗ್ರೌಂಡ್ಸ್ ಆಫ್ ಡಿಕ್ಲರೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ಯಾವ್ಯಾವ ಗ್ರೌಂಡ್ಸ್ ಅಂದರೆ ಡಿಕ್ಲರೇಷನ್ ಆಫ್ ಎಮರ್ಜೆನ್ಸಿ ವಿಲ್ ಬಿ ಬೇಸ್ಡ್ ಆನ್ 3: ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್, ಇಂಟರ್ನಲ್ ರೆಬಿಲಿಯನ್, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ. ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋದನ್ನ ಈಗ ರಿಪ್ಲೇಸ್ ಮಾಡಿದ್ದಾರೆ. ಆ ವರ್ಡ್ ದಟ್ ಇಸ್ ಕಾಲ್ಡ್ ಆಸ್ ಆರ್ಮ್ಡ್ ರೆಬಿಲಿಯನ್ ಅಂತ. ಇವಾಗ ವಾರ್ ಅಂದರೆ ಜಸ್ಟ್ ವಾರ್ ಆದರೆ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರಾ? ನೋ, ದಟ್ ಕೆನ್ ನಾಟ್ ಬಿ ಸೆಡ್ ಆಸ್ ವಾರ್. ಎನಿ 2 countries ಒಫಿಷಿಯಲಿ ಡಿಕ್ಲೇರ್, ಫಾರ್ಮಲ್ ಡಿಕ್ಲೇರೇಷನ್. ನಮಗೆ ಮಿಲಿಟರಿ ಹಾಸ್ಟೆಲ್ಸ್ ಈಗ ಪ್ರೆಸೆಂಟ್ಲಿ ಯಾವ ಕಂಟ್ರೀಸ್ ಆರ್ ಇನ್ವಾಲ್ವ್ಡ್ ಇನ್ ವಾರ್? ವಿಚ್ ಕಂಟ್ರೀಸ್ ಆರ್ ಇನ್ವಾಲ್ವ್ಡ್ ಇನ್ ವಾರ್ ಪ್ರೆಸೆಂಟ್ಲಿ? ರಷ್ಯಾ ಆ್ಯಂಡ್ ಯುಕ್ರೇನ್ ಆ್ಯಂಡ್ ರಷ್ಯಾ. ಈವನ್ ಪ್ರೆಸೆಂಟಾಗೂ ನಡೀತಾನೆ ಇದೆ ಆ ವಾರ್, ಇನ್ನೂ ನಿಂತಿಲ್ಲ. ಓಕೆ, ಐ ಥಿಂಕ್ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಟೈಮ್ ಪೀರಿಯಡ್ ಕೊಟ್ಟಿದ್ರು, ಇಟ್ ವಾಸ್ ಸಸ್ಪೆಂಡೆಡ್ ಆ್ಯಂಡ್ ಅಗೇನ್ ಇಟ್ ವಾಸ್ ಸ್ಟಾರ್ಟೆಡ್. ಓಕೆ, ಸೊ ವಾರ್ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಕಂಟ್ರಿ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ವಿಲ್ ಸೇ ನಾವು ವಿ ಹ್ಯಾವ್ ಡಿಕ್ಲೇರ್ಡ್ ಅ ವಾರ್. ನಮ್ದು ಏರ್ ಸ್ಟ್ರೈಕ್ಸ್ ಇರಬೇಕು, ಏರ್ ಫೋರ್ಸ್, ಡಿಫೆನ್ಸ್ ಎಲ್ಲಾನು ಇನ್ವಾಲ್ವ್ ಆಗಿ ಬೋತ್ ದ ಕಂಟ್ರೀಸ್ ವಿಲ್ ಸೇ ದಟ್ ವಿ ಹ್ಯಾವ್ ಡಿಕ್ಲೇರ್ಡ್ ಅ ವಾರ್ ಆನ್ ಯು ಅಂತ. ಸೊ ಅದನ್ನ ವಾರ್ ಕೆಳಗಡೆ ಕನ್ಸಿಡರ್ ಮಾಡ್ತಾರೆ. ಸೊ ಕ್ಯಾನ್ ಯು ಸೇ ಪುಲ್ವಾಮಾ ಅಟ್ಯಾಕ್ ಇಸ್ ಅಂಡರ್ ವಾರ್? ಯು ಕ್ಯಾನ್ ಸೇ ಪುಲ್ವಾಮಾ ಅಟ್ಯಾಕ್ ವಾರಲ್ಲಿ ಕನ್ಸಿಡರ್ ಮಾಡ್ಬೋದಾ? ಇಲ್ಲ. ಬಟ್ ಸ್ಟಿಲ್ ಇಟ್ ಕೇಮ್ ಫ್ರಮ್ ಪಾಕಿಸ್ತಾನ್ ತಾನೆ. ವೈ ಇಸ್ ಇಟ್ ನಾಟ್ ಕನ್ಸಿಡರ್ಡ್ ಅಂಡರ್ ವಾರ್? ಫಾರ್ಮಲ್? ನೋ ಫಾರ್ಮಲ್. ಎಸ್, ಎಕ್ಸಾಕ್ಟ್ಲಿ. ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಪಾಕಿಸ್ತಾನ್ ಡಿಕ್ಲೇರ್ ಮಾಡಿಲ್ಲ. ಇಟ್ ವಾಸ್ ಆ್ಯಕ್ಚುಲಿ ಟೆರರ್ ಆರ್ಗನೈಸೇಷನ್. ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಟೆರರ್ ಆರ್ಗನೈಸೇಷನ್ ಮಾಡಿದ್ದು ಅದನ್ನು. ಅದಕ್ಕೋಸ್ಕರ ವಿ ಡಿಡ್ ನಾಟ್ ಡಿಕ್ಲೇರ್. ದೇರ್ ವಾಸ್ ನೋ ಫಾರ್ಮಲ್ ಅಗ್ರಿಮೆಂಟ್ ಬಿಟ್ವೀನ್ ಟು ಬೋತ್ ದ ಕಂಟ್ರೀಸ್ ದಟ್ ವಿ ಆರ್ ಡಿಕ್ಲೇರಿಂಗ್ ವಾರ್ ಅಂತ. ಸೊ ಇಟ್ ವಾಸ್ ನಾಟ್ ಕನ್ಸಿಡರ್ಡ್ ಆಸ್ ವಾರ್. ಓಕೆನಾ? ಆರ್ಗನೈಸೇಷನ್ ಆಗಿ ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ರೆ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅಂಡರ್ ವಾರ್ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್. ದಟ್ ವಿಲ್ ಬಿ ಕನ್ಸಿಡರ್ಡ್ ಅಂಡರ್ ಟೆರರಿಸಮ್. ಅರ್ಥ ಆಯ್ತಾ? ಟೆರರಿಸಮ್ಗೂ ಡಿಫ್ರೆನ್ಸ್ ಇದೆ, ವಾರ್ಗೂ ಡಿಫ್ರೆನ್ಸಸ್ ಇದೆ. ಓಕೆ, ಸೊ ವಾರ್ ಇಸ್ ಸಮಥಿಂಗ್ ಲೈಕ್ ದಟ್. ಅದನ್ನೇ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಎಕ್ಸ್ಟರ್ನಲ್ ಅಗ್ರೆಷನ್ ಅಂದರೆ ಇವಾಗ ವಾಟ್ ಯು ಮೀನ್ ಬೈ ಈ ಎಕ್ಸ್ಟರ್ನಲ್ ಅಗ್ರೆಷನ್ಗೆ, ವಾರ್ಗೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಬೇಕು ಬೋತ್ ದ ಕಂಟ್ರೀಸ್. ಎಕ್ಸ್ಟರ್ನಲ್ ಅಗ್ರೆಷನ್ಗೆ ದೇರ್ ಶುಡ್ ಬಿ ನೋ ಫಾರ್ಮಲ್ ಡಿಕ್ಲರೇಷನ್. ಒಂದು ಕಂಟ್ರಿ ನಾವು ಹೇಳ್ದೇನೆ ಇನ್ನೊಂದು ಕಂಟ್ರಿಗೆ ಅಟ್ಯಾಕ್ ಮಾಡ್ತಾ ಇದೀವಿ ಅಂದರೆ ಅದೇ ಎಕ್ಸ್ಟರ್ನಲ್ ಅಗ್ರೆಷನ್. ಸೇ ಫಾರ್ ಎಕ್ಸಾಂಪಲ್, ಆಬ್ವಿಯಸ್ಲಿ ದೇರ್ ವರ್ ಸೋ ಮೆನಿ ಅಟ್ಯಾಕ್ಸ್ ಫ್ರಮ್ ಪಾಕಿಸ್ತಾನಿಂದ ದೇರ್ ವರ್ ಸೋ ಮೆನಿ ಅಟ್ಯಾಕ್ಸ್ ಅಲ್ವಾ? 1962, 1971 ಆ್ಯಂಡ್ 1975.
ಓಕೆ. 1962 ಅಲ್ಲಿ ಫಸ್ಟ್ ಟೈಮ್ ನಾವು ಒಫಿಷಿಯಲ್ ಆಗಿ ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ ವಾರ್ ಅಂತ. ಯಾವ ವಾರಲ್ಲಿ ಹೇಳಿದ್ದು ಅಂದರೆ 1962. ಚೈನಾ ಮತ್ತು ಇಂಡಿಯಾ ಇಂಡಿಯಾ ಮತ್ತು ಚೈನಾ ವಾರಲ್ಲಿ ನಾವು ಒಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದ್ದು ಓನ್ಲಿ ಒನ್ಸ್, ದಟ್ ಈಸ್ 1962 ವಾರಲ್ಲಿ. 1971 ಪಾಕಿಸ್ತಾನ್ಗೂ ನಮ್ಗೆ ಆಗ್ತಿತ್ತಲ್ಲ, ಆ ಟೈಮಲ್ಲಿ ನಾವು ಡಿಕ್ಲೇರ್ ಮಾಡಿಲ್ಲ. ಇಟ್ ವಾಸ್ ಜಸ್ಟ್ ಕನ್ಸಿಡರ್ಡ್ ಆಸ್ ಎಕ್ಸ್ಟರ್ನಲ್ ಅಗ್ರೆಷನ್. ನೋ ಅಫಿಷಿಯಲ್ ಡಿಕ್ಲರೇಷನ್, ಬಟ್ ಇಟ್ ವಾಸ್ ಸ್ಟಿಲ್ ಅನ್ ಎಮರ್ಜೆನ್ಸಿ ಕೇಸ್. ಓಕೆನಾ? ನೆಕ್ಸ್ಟ್ ಕಾರ್ಗಿಲ್. ಕಾರ್ಗಿಲ್ ವಿಲ್ ಬಿ ಕನ್ಸಿಡರ್ಡ್ ಅಂಡರ್ ಎಕ್ಸ್ಟರ್ನಲ್ ಅಗ್ರೆಷನ್. ಅದು ಇಟ್ ವಾಸ್ ನಾಟ್ ಫಾರ್ಮಲ್, ಬಟ್ ಸ್ಟಿಲ್ ಒಂದು ಕಂಟ್ರಿ ಅಟ್ಯಾಕ್ ಮಾಡ್ತಲ್ಲ. ಕಾರ್ಗಿಲಲ್ಲಿ ಎಕ್ಸ್ಟರ್ನಲ್ ಅಗ್ರೆಷನ್ ಏನಕ್ಕೆ ಬರುತ್ತೆ ಅಂದರೆ, ಕಾರ್ಗಿಲ್ ಏರ್ ಫೋರ್ಸಲ್ಲೂ ದೇ ಯೂಸ್ ದ್ಯಾಟ್ ಏರ್ ಫೋರ್ಸ್ ಆಲ್ಸೋ. ನಮಗೆ ವಿ ಕೇಮ್ ಟು ನೋ ದಟ್ ಆಲ್ ದೋಸ್ ಥಿಂಗ್ಸ್ ಏರ್ ಫೋರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರಲ್ಲ. ಸೊ ದ್ಯಾಟ್ ವಾಸ್ ಅಂದರೆ ನಾವಾಗ ಪರ್ಪಸ್ ಆಗಿ ಹೋಗಿಲ್ಲ, ಬಂದಿದ್ದನ್ನು ನಾವು ತೊಗೊಂಡ್ವಿ. ದಟ್ ವಿಲ್ ಬಿ ಕನ್ಸಿಡರ್ಡ್ ಅಂಡರ್ ಎಕ್ಸ್ಟರ್ನಲ್ ಅಗ್ರೆಷನ್. ಅಂಡರ್ಸ್ಟುಡ್ ವಿತ್ ದಿಸ್? ಅರ್ಥ ಆಯ್ತಾ? ಓಕೆ. ಆರ್ಮ್ಡ್ ರೆಬಿಲಿಯನ್ಗೆ ವಾಟ್ ಡು ಯು ಮೀನ್ ಬೈ ಆರ್ಮ್ಡ್ ರೆಬಿಲಿಯನ್? ಇದಕ್ಕೆ ಒಂದು ಸ್ಟೋರಿ ಇದೆ. ಬಿಫೋರ್ 44th ಅಮೆಂಡ್ಮೆಂಟ್ 1978 ಇಂಟರ್ನಲ್ ಆರ್ಮ್ಡ್ ರೆಬಿಲಿಯನ್ಗೆ ದೇರ್ ವಾಸ್ ಅ ವರ್ಡ್ ಕಾಲ್ಡ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಇತ್ತು. ಇದಕ್ಕೊಂದು ಸ್ಟೋರಿ ಇದೆ. ದೇರ್ ವಾಸ್ ಅ ಟೈಮ್, ಇವಾಗ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ 1935 ನೋಡಿದ್ವಲ್ಲ, ವಿ ಬಾಟ್ ದ್ಯಾಟ್ ಫ್ರಮ್ 1935 ಅಂತ. ಇನ್ ದ್ಯಾಟ್ Section 93, government told under Section 93, whosoever won't listen to British, we will be waging a war against them. ಅಂದರೆ we will be taking control of them. ಎಮರ್ಜೆನ್ಸಿ ಪ್ರಾವಿಷನ್ನ ಯೂಸ್ ಮಾಡ್ತೀವಿ ಅಂತ Section 93 ಅಲ್ಲಿ ಹೇಳಿದರು. ನೀವು ನಮ್ಮ ಮಾತು ಕೇಳಿಲ್ಲ ಅಂದರೆ ನಾವು ನಿಮ್ಮ ಮೇಲೆ ಕಂಟ್ರೋಲ್ ಯೂಸ್ ಮಾಡ್ತೀವಿ ಅಂತ. ಸೊ ಸೇಮ್ ಥಿಂಗ್ ಹ್ಯಾಪನ್ಡ್ ಹಿಯರ್. ಆರ್ಮ್ಡ್ ರೆಬಿಲಿಯನ್, ಅದರಲ್ಲೂ ಕೂಡ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋದು ನಮ್ದು ಇನ್ವೆನ್ಷನ್ ಅಲ್ಲ, ಇದು ನಮ್ದು ಇನ್ವೆನ್ಷನ್. ಆರ್ಮ್ಡ್ ರೆಬಿಲಿಯನ್ ಅನ್ನೋದು ನಮ್ದು ಇನ್ವೆನ್ಷನ್. ಇದಕ್ಕಿಂತ ಮುಂಚೆ ಯಾವ ವರ್ಡ್ ಇತ್ತು ಅಂದರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಇತ್ತು. ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದರೆ ದೇರ್ ವಾಸ್ ನೋ ಮೀನಿಂಗ್ ಫಾರ್ ದಟ್. ಇಂಟರ್ನಲ್ ಡಿಸ್ಟರ್ಬೆನ್ಸ್, ಸೇ ಫಾರ್ ಎಕ್ಸಾಂಪಲ್, ನಾನಿರೋ ಏರಿಯಾದಲ್ಲಿ ಅದೇನೋ ಗಲಾಟೆ ಆಗಿದ್ರೆ ಅದೇ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಅದನ್ನು ಮಿಸ್ಯುಟಿಲೈಸ್ ಮಾಡ್ಕೊಂಡಿದ್ರು 1975 ಎಮರ್ಜೆನ್ಸಿ ಪ್ರಾವಿಷನಲ್ಲಿ. ಎಮರ್ಜೆನ್ಸಿ ಪ್ರಾವಿಷನ್ 1975 ಅಲ್ಲಿ that was misutilized. Only after that the name was changed into armed rebellion. ಯಾವಾಗ ಅಂದರೆ 44th amendment 1978. Before, what was it there? Internal disturbance ಅಂತಾನೆ ಇತ್ತು. Understood with this? Okay. Next, ಓಕೆ. ಇವಾಗ ಆರ್ಮ್ಡ್ ರೆಬಿಲಿಯನ್ ಅಂದರೆ ಏನು ಮೀನಿಂಗ್ ಕೊಟ್ಟಿದ್ದಾರೆ ಯೂಶುವಲ್ ಆಗಿ? ನಾವು ಆರ್ಮ್ಡ್ ರೆಬಿಲಿಯನ್, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದರೆ ದೇರ್ ವಾಸ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ವಾಸ್ ಸೋ ಮಚ್ ವೇಗ್. ಸುಮ್ಮನೆ ಒಂದು ಜಗಳ ಆದರೆ, ಪೊಲಿಟಿಕಲ್ ಅನ್ರೆಸ್ಟ್ ಆದರೆ, ದಟ್ ವಾಸ್ ಆಲ್ಸೋ ಕನ್ಸಿಡರ್ಡ್ ಅಂಡರ್ ಇಂಟರ್ನಲ್ ಡಿಸ್ಟರ್ಬೆನ್ಸ್. ಇವಾಗ ಆರ್ಮ್ಡ್ ರೆಬಿಲಿಯನ್ ಅಂದರೆ ಅದಕ್ಕೊಂದು ಮೀನಿಂಗ್ ಕೊಟ್ಟಿದ್ದಾರೆ. ಅಂದರೆ ಸ್ಟೇಟಲ್ಲಿರೋ ಪೀಪಲ್ಲು ಯೂಸಿಂಗ್ ದೇರ್ ವೆಪನ್ಸ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಆರ್ಮ್ಡ್ ರೆಬಿಲಿಯನ್ ಅಂದರೆ ವೆಪನ್ಸ್ನ ಇಟ್ಕೊಂಡು ಗೌರ್ಮೆಂಟ್ ಅಗೇನ್ಸ್ಟ್ಗೆ ಹೋಗೋದನ್ನ ಆರ್ಮ್ಡ್ ರೆಬಿಲಿಯನ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಓಕೆ. ಇಂಟರ್ನಲ್ ಡಿಸ್ಟರ್ಬೆನ್ಸ್, ನೋ ಡೆಫಿನೇಷನ್, ನಥಿಂಗ್ ವಾಸ್ ದೇರ್. ಬಟ್ ಇದನ್ನ ಮಿಸ್ಯುಟಿಲೈಸ್ ಮಾಡ್ಕೋಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೆ, ಇಫ್ ಪೀಪಲ್ ರಿವೋಲ್ಟ್ ಅಗೇನ್ಸ್ಟ್ ಬ್ಯಾಕ್ ಆಫ್ ಗೌರ್ಮೆಂಟ್ ಯೂಸಿಂಗ್ ವೆಪನ್ಸ್, ದಟ್ ವಿಲ್ ಬಿ ಕನ್ಸಿಡರ್ಡ್ ಆರ್ಮ್ಡ್ ರೆಬಿಲಿಯನ್. ಅಂಡರ್ಸ್ಟುಡ್? ಅರ್ಥ ಆಯ್ತು? ಪೀಪಲ್ ವರ್ಸಸ್ ಪೀಪಲ್, ಇಟ್ ಕ್ಯಾನ್ ಬಿ ಬೋತ್. ನೋ, ಆರ್ಮ್ಡ್ ರೆಬಿಲಿಯನ್ ಅಂದರೆ ಅಗೇನ್ಸ್ಟ್ ಗೌರ್ಮೆಂಟ್, ನಾಟ್ ವಿತ್ ಪೀಪಲ್. ಪೀಪಲ್ ಟು ಪೀಪಲ್ ಪೊಲೀಸ್ ಇರ್ತಾರೆ ಕಂಟ್ರೋಲ್ ಮಾಡೋಕ್ಕೆ, ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಸೆಂಡ್ ಅ ಪೊಲೀಸ್ ಟು ಕಂಟ್ರೋಲ್ ದಟ್ ಪೀಪಲ್ ಟು ಪೀಪಲ್. ಪೀಪಲ್ ಅಗೇನ್ಸ್ಟ್ ಗೌರ್ಮೆಂಟ್, ದಟ್ ಇಸ್ ಆರ್ಮ್ಡ್ ರೆಬಿಲಿಯನ್. ಅರ್ಥ ಆಯ್ತಾ? ಓಕೆ. ಪುಲ್ವಾಮಾ ಎಕ್ಸಾಂಪಲ್ ಕೊಟ್ಟೆ, ಗೊತ್ತಾಯ್ತಾ? ಇದು ಪುಲ್ವಾಮಾ, ದಟ್ ವಾಸ್ ಆ್ಯಕ್ಚುಲಿ ಕನ್ಸಿಡರ್ಡ್ ಅಂಡರ್ ಎಕ್ಸ್ಟರ್ನಲ್ ಅಗ್ರೆಷನ್. ದಟ್ ವಾಸ್ ನಾಟ್ ಆ್ಯಕ್ಚುಲಿ ವಾರ್. ಅದನ್ನು ಯಾಕಂದರೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು, ದಿಸ್ ವಾಸ್ ದ ಎಕ್ಸಾಂಪಲ್ ಆಫ್ ಪುಲ್ವಾಮಾ. ಅಂಡರ್ಸ್ಟುಡ್? ಓಕೆ. ಓಕೆ. ಇವಾಗ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೇ ನ್ಯಾಷನಲ್ ಎಮರ್ಜೆನ್ಸಿ ಆಗುತ್ತಾ? ಅಂದರೆ ವಾರ್ ನಡೀತಾ ಇದ್ದಾಗ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾವು ಅದಕ್ಕಿಂತ ಮುಂಚೆನೂ ಮಾಡ್ಬೋದಾ? ಇಸ್ ಕಾನ್ಸ್ಟಿಟ್ಯೂಷನ್ ಗಿವನ್ ದ್ಯಾಟ್ ಪವರ್ ಟು ಅಸ್, ಅಂದರೆ ಪವರ್ ಟು ಪ್ರೆಸಿಡೆಂಟ್, that it can declare national emergency even before occurrence of war, external aggression and armed rebellion. ಮಾಡ್ಬೋದಾ? ಮಾಡ್ಬೋದು. ಯಾಕೆ ಮಾಡ್ಬೋದು? ವೈ?
ಫಾರ್ ವಾಟ್ ರೀಸನ್? ಪ್ರಿವೆನ್ಷನ್, ವೆರಿ ಗುಡ್. ಸೊ ಈಗ ಬಿಫೋರ್ ಡಿಕ್ಲರೇಷನ್, ಇವಾಗ ನಾಳೆ ವಾರ್ ಆಗುತ್ತೆ. ಸಿ, ವಾರ್ ಆಗೋದು ಸಡನ್ ಆಗಿ ಆಗಲ್ಲ. ವಿ ವಿಲ್ ಕಮ್ ಟು ನೋ ಯಾವಾಗ ಏನಾಗುತ್ತಾ ಇದೆ ಅಂತ, ವಿ ವಿಲ್ ಕಮ್ ಟು ನೋ ಅಲ್ವಾ. ಸೊ ಈ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಗುತ್ತೆ, ಗೌರ್ಮೆಂಟ್ ವಿಲ್ ಇಶ್ಯೂ ಎನ್ ಆರ್ಡರ್. ಅಂದರೆ ದೇರ್ ಆರ್ ಸರ್ಟೆನ್ ಸರ್ಕಮ್ಸ್ಟಾನ್ಸಸ್ ವೇರ್ ದಿಸ್ ಕ್ಯಾನ್ ಲೀಡ್ ಟು ಎಕ್ಸ್ಟ್ರೀಮ್ ವಾರ್ ಕಂಡೀಷನ್ ಅಂತ ದೇ ವಿಲ್ ಇಶ್ಯೂ ಎನ್ ಆರ್ಡರ್. ಸೊ ಬಿಫೋರ್ ಆ ವಾರ್ ಅಕರೆನ್ಸ್ ಆಗೋದಕ್ಕಿಂತ ಮುಂಚೆನೆ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದು. ಏನಕ್ಕೆ ಅಂದರೆ ಬಿಫೋರ್ ಅಂದರೆ ಒಂದು ಪ್ರಿವೆನ್ಷನ್, ನಮಗೆ ವಿ ಆರ್ ರೆಡಿ ಟು ಫೇಸ್ ದಟ್ ಅನ್ನೋದಕ್ಕೆ ಬಿಫೋರ್ ಅಕರೆನ್ಸ್ ಆಫ್ ವಾರ್ ನ್ಯಾಷನಲ್ ಎಮರ್ಜೆನ್ಸಿನ ಯೂಸ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟು, ಪ್ರೆಸಿಡೆಂಟ್ ಕ್ಯಾನ್ ಇಶ್ಯೂ ಡಿಫ್ರೆಂಟ್ ಪ್ರೊಕ್ಲಮೇಷನ್ ವೆದರ್ ಆರ್ ನಾಟ್ ದೇರ್ ಇಸ್ ಪ್ರೊಕ್ಲಮೇಷನ್ ಆಲ್ರೆಡಿ ಇನ್ ಎಕ್ಸಿಸ್ಟೆನ್ಸ್, ಅಥವಾ issued by him and such proclamation is in operation. ಈ ಮೀನಿಂಗ್ ಏನು? ಲೈಕ್ ವಾಟ್ ಕುಡ್ ಇಟ್ ಬಿ? ಪ್ರೆಸಿಡೆಂಟ್ ಕ್ಯಾನ್ ಆಲ್ಸೋ ಇಶ್ಯೂ ಡಿಫ್ರೆಂಟ್ ಪ್ರೊಕ್ಲಮೇಷನ್. ಪ್ರೊಕ್ಲಮೇಷನ್ ನಾನು ಹೇಳ್ದೆ, ಯು ಶುಡ್ ನೆವರ್ ಬಿ ಕನ್ಫ್ಯೂಸ್ಡ್. ಪ್ರೊಕ್ಲಮೇಷನ್ ಅಂದರೆ ಎಮರ್ಜೆನ್ಸಿನೇ ಅದು. ಓಕೆ, ಡಿಫ್ರೆಂಟ್ ಪ್ರೊಕ್ಲಮೇಷನ್ ಅಂದರೆ ಡಿಫ್ರೆಂಟ್. ಇವಾಗ ನಾವು ನೋಡಿದ್ವಿ ಅಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಎಮರ್ಜೆನ್ಸಿ. ಪ್ರೊಕ್ಲಮೇಷನ್ ಇಸ್ ಎಮರ್ಜೆನ್ಸಿ. ಡಿಫ್ರೆಂಟ್ ಟೈಪ್ಸ್ ಇಸ್ ಇಂಟರ್ನಲ್, ಎಕ್ಸ್ಟರ್ನಲ್, ಫೈನಾನ್ಷಿಯಲ್. President can issue different proclamation. What is the meaning of this? Whether or not there is a proclamation, whether or not there is a proclamation already issued by him and such proclamation is in operation. ಇದರ ಅರ್ಥ ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಲ್ರೆಡಿ ಅಂದರೆ, ಸೇ ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಎಮರ್ಜೆನ್ಸಿ ನಡೀತಿದೆ. ಓಕೆ, ನ್ಯಾಷನಲ್ ಎಮರ್ಜೆನ್ಸಿ, ದೇ ವಿಲ್ ಡಿಕ್ಲೇರ್ ಅ ನ್ಯಾಷನಲ್ ಎಮರ್ಜೆನ್ಸಿ. ಸೈಮಲ್ಟೇನಿಯಸ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಜೊತೆಗೇನೆ the president has a power to issue external aggression ಅಥವಾ armed rebellion ಅಥವಾ financial emergency. ಈ ನ್ಯಾಷನಲ್ ಎಮರ್ಜೆನ್ಸಿ ಜೊತೆಗೆ ದೇ ಕ್ಯಾನ್ ಆಲ್ಸೋ ಇಶ್ಯೂ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆಂಟ್ ರೂಲ್. ಅರ್ಥ ಆಗ್ತಾ ಇದೆಯಾ? ಇದು ಹೆಂಗೆ ಮ್ಯಾಮ್ ಕಂಟ್ರೋಲ್ ಆಗುತ್ತೆ? ಹೌ ಕ್ಯಾನ್ ಗೌರ್ಮೆಂಟ್ ಮ್ಯಾನೇಜ್ ಬೋತ್ ಆಫ್ ದಿಸ್? ಹೌ ಅಲ್ವಾ? ದೇರ್ ಇಸ್ ಸೋ ಮಚ್ ಆಫ್ ಟಫ್ ಇರುತ್ತೆ ಅಲ್ವಾ? ಹೌ ಆಬ್ವಿಯಸ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಜೊತೆಗೆ ಫೈನಾನ್ಷಿಯಲ್, ಇಟ್ ಕ್ಯಾನ್ ಬಿ. ದಟ್ ಈಸ್ ವೈ ದಿಸ್ ಇಸ್ ಕಾಲ್ಡ್ ಎಮರ್ಜೆನ್ಸಿ. ಇಟ್ ವಿಲ್ ಮ್ಯಾನೇಜ್. ದೇರ್ ಆರ್ ಪ್ರೊವಿಷನ್ಸ್. ನಾವು ನೋಡಿದ್ವಲ್ಲ ಆರ್ಟಿಕಲ್ಸ್, ಅದೇ ಆರ್ಟಿಕಲ್ಸ್ ವಿಲ್ ಗಿವ್ ದ ಪವರ್ ಟು ದ ಗೌರ್ಮೆಂಟ್ ಟು ಕಂಟ್ರೋಲ್ ಬೋತ್. ಅದನ್ನು ಯಾರಿಗೆ ಪವರ್ ಕೊಟ್ಟಿದ್ದಾರೆ ಅಂದರೆ ಪ್ರೆಸಿಡೆಂಟ್. ಓಕೆನಾ? ಇದು ಅರ್ಥ ಆಯ್ತಾ? ಡಿಫ್ರೆಂಟ್ ಪ್ರೊಕ್ಲಮೇಷನ್ನು ಇಶ್ಯೂ ಮಾಡ್ಬೋದು. ಒಂದೇ ಟೈಮ್ಗೆ ಡಿಫ್ರೆಂಟ್ ಪ್ರೊಕ್ಲಮೇಷನ್, ನ್ಯಾಷನಲ್ ಎಮರ್ಜೆನ್ಸಿನೂ ಮಾಡ್ಬೋದು, ಎಕ್ಸ್ಟರ್ನಲ್ಲು ಮಾಡ್ಬೋದು, ಫೈನಾನ್ಷಿಯಲ್ಲು ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್. ಆ್ಯಂಡ್ ದಿಸ್ ವಾಸ್ ಆ್ಯಡೆಡ್. ಯಾವಾಗ ಇದನ್ನು ಆ್ಯಡ್ ಮಾಡ್ಬೋದು? ಫಸ್ಟು ಒಂದೇ ಅಂದರೆ ಒಂದೇ ಇತ್ತು. ನೀವು ನ್ಯಾಷನಲ್ ಎಮರ್ಜೆನ್ಸಿ ಮುಗಿದ ಮೇಲೇ ನೀವು ಆರ್ಮ್ಡ್ ರೆಬಲಿಯನ್ನ ಇಂಪೋಸ್ ಮಾಡಬೇಕಾಯಿತು. ಆರ್ಮ್ಡ್ ರೆಬಲಿಯನ್ ಮುಗಿದ ಮೇಲೇ ಫೈನಾನ್ಷಿಯಲ್ ಎಮರ್ಜೆನ್ಸಿನ ಇಂಪೋಸ್ ಮಾಡಬೇಕಾಗಿತ್ತು. ಬಟ್ ಇವಾಗ ಡಿಫ್ರೆಂಟು ಜೊತೆ ಸೈಮಲ್ಟೇನಿಯಸ್ಲಿ ಮಾಡ್ಬೋದು ಅನ್ನೋದು ಯಾವಾಗ ಆ್ಯಡ್ ಮಾಡಿದ್ದು ಅಂದರೆ 1975. ಇದಕ್ಕಿಂತ ಮುಂಚೆ ಇರಲಿಲ್ಲ. 1975 38th ಅಮೆಂಡ್ಮೆಂಟ್ ಅಲ್ಲಿ ಮಾಡಿದ್ದು. ಬಿಫೋರ್ ದ್ಯಾಟ್ ಇಟ್ ವಾಸ್ ನಾಟ್ ಲೈಕ್ ದಟ್. ಓಕೆ, ಸೊ ಪಾಸ್ಟಲ್ಲಿ ಈ ಥರ ಆಗಿದೆಯಾ? ವಾಸ್ ಇಟ್ ಡಿಡ್ ದಿಸ್ ಲೈನ್ ಅಂದರೆ ಡಿಫ್ರೆಂಟ್ ಪ್ರೊಕ್ಲಮೇಷನ್ ಸೈಮಲ್ಟೇನಿಯಸ್ಲಿ ಯೂಸ್ ಮಾಡಿದಾರ ನಮ್ಮ ಕಂಟ್ರಿನಲ್ಲಿ ಅಂತ ಕೇಳಿದ್ರೆ, ಎಸ್, ಇಟ್ ಈಸ್ ಯೂಸ್ಡ್. 1962 ಅಲ್ಲಿ ಇಶ್ಯೂ ಮಾಡಿದ್ದು ಎಮರ್ಜೆನ್ಸಿ. ಓಕೆ, 1962 ಅಲ್ಲಿ ಇಶ್ಯೂ ಮಾಡಿದ್ದು ಎಮರ್ಜೆನ್ಸಿ, 1971 ದೇ ಇಶ್ಯೂಡ್ ಅನ್ ಎಮರ್ಜೆನ್ಸಿ. ಓಕೆ, ಅದು ದಟ್ ವಾಸ್ ಕಂಟಿನ್ಯೂಡ್ ಟಿಲ್ 1975 ಅಲ್ಲಿ. ಆವಾಗ ಇನ್ನೊಂದು ನಡೀತಿತ್ತು. ಯಾವುದು ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ. ಇಂಡೋ ಪಾಕಿಸ್ತಾನ್ ವಾರಲ್ಲಿ ಆವಾಗ ಇಶ್ಯೂ ಮಾಡಿದ್ರಲ್ಲ 1962 ಅಲ್ಲಿ. 1962 ಅಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. 1975 ಅಲ್ಲಿ ದೇ ಇಶ್ಯೂಡ್ ಅನದರ್, ಅಂದರೆ ಎಕ್ಸ್ಟರ್ನಲ್ ಅಗ್ರೆಷನ್ ಆಗಿದೆ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಅವಾಗೂ ಒಂದು ಇಶ್ಯೂ ಮಾಡಿದರು. ಸೊ ಎರಡೂ ಒಟ್ಟಿಗೆ ನಡೀತಿತ್ತು. ಸೊ 1962 ನ್ಯಾಷನಲ್ ಎಮರ್ಜೆನ್ಸಿ ನಡೀತಿತ್ತು, 1975 ಆರ್ಮ್ಡ್ ರೆಬಲಿಯನ್ನು ನಡೀತಿತ್ತು. ದಿಸ್ ಆಲ್ ಎಂಡೆಡ್ ಇನ್ ದ ಇಯರ್ 1977. 1977 ಅಲ್ಲಿ